ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಉಗ. ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆ ಒಳಗೆ 53,000 ಕೋಟಿ ಸಾಲ ಮನ್ನಾ. ಅದಾದ ನಂತರ 15 ದಿವಸ ಟೈಮ್ ಕೊಡ್ರಿ. ಅದಾದ ನಂತರ ಮೊದಲ ಹಂತದ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ನಾವು ನೋಡ್ತಾ ಇರಿ, ಯಾರಿಗೂ ಕೂಡ ಜಗ್ಗಲ್ಲ, ನಾವು ಸಾಲ ಮನ್ನಾ ಮಾಡ್ತೀವಿ. ಈಗ ಕೇಂದ್ರ ಸರ್ಕಾರ ನಮ್ಮ ಕೈ ಹಿಡಿಬೇಕನ್ನುವಂಥ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗೆ ಇಟ್ಟಿದ್ದಾರೆ. ಸೊ ಹಾಗಾದರೆ ಸಾಲ ಮನ್ನಾ ಅನ್ನೋದು ಕೇವಲ ಒಂದು ಬಿಸಿಲುಗುದಿರನಾ? ಸೊ ರೈತರು ಬಾಯಿ ಬಿಟ್ಕೊಂಡು ಕೂತಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ದಿನಕ್ಕೊಂದು ಹೆಜ್ಜೆಗಳನ್ನು ವರಸೆಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗಿರ್ತಕ್ಕಂಥದ್ದು ಇದೊಂದು ರಾಜಕೀಯ ತಿರುವು ಪಡ್ಕೊಳ್ಳುತ್ತ ಸಾಲ ಮನ್ನಾ. ಇದೇ ಹೊತ್ತಿನ ಚರ್ಚೆ, ಸಾಲ ಮನ್ನಾಗೆ ಮೋದಿಗೆ ಮೊರೆ. ಇದೆಲ್ಲದರ ಮಧ್ಯೆ ಒಂದು ಬಿಗ್ ಪ್ರಶ್ನೆ, ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಹಂತದಲ್ಲಿ ಹೇಳ್ತಕ್ಕಂಥ ಪ್ರಶ್ನೆ, ಸಾಲ ಮನ್ನಾ ವಚನ ಭ್ರಷ್ಟತೆಯ ಭೀತಿಗೆ ಸಿಲುಕಿದ್ರ ಸಿಎಂ ಕುಮಾರಸ್ವಾಮಿ. ಸೊ ಇಂಥದ್ದೊಂದು ಭೀತಿ ಈಗ ಕಾಡ್ತಾ ಇದೆಯಾ? ಸೊ ಯಾವ ರೀತಿ ತಪ್ಪಿಸ್ಕೋಬೇಕು, ಯಾವ ರೀತಿ ಅದನ್ನು ಕ್ರೋಢೀಕರಿಸಬೇಕು, ಯಾವ ರೀತಿ ಇದು ವಾಸ್ತವತೆಯನ್ನ ಅರ್ಥ ಮಾಡ್ಕೊಂಡು ನಾನು ಸಾಲ ಮನ್ನಾ ಮಾಡ್ಬೇಕನ್ನುವಂತ ಒಂದು ಆತಂಕದ ಸುಳಿಗೆ ಸಿಲುಕಿದ್ರ? ಇದನ್ನ ನೇರವಾಗಿ ಹೇಳಿದ್ರೆ, ಸಾಲ ಮನ್ನಾ ಸುಳಿಗೆ ಸಿಎಂ ಕುಮಾರಸ್ವಾಮಿ ಸಿಲುಕಿದ್ರ ಅನ್ನುವಂಥದ್ದು. ಸೊ ಹಾಗಾದ್ರೆ ಇದರಿಂದ ಪಾರಾಗಲಿಕ್ಕೆ ಕುಮಾರಸ್ವಾಮಿ ಕಂಡುಕೊಂಡಂತ ಮಾರ್ಗ, ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಹೋದಂತ ಕುಮಾರಸ್ವಾಮಿ ರಾಜ್ಯದ ಅನೇಕ ವಿಚಾರಗಳ ಜೊತೆ ಸಾಲ ಮನ್ನಾ ಕೂಡ ನೀವು ಕೈ ಜೋಡಿಸಬೇಕಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ರು. ಅದಾದ ನಂತರ ಅವರು ಮಾತನಾಡಿದ್ದಾರೆ. ಈಗೇನು ಬ್ಯಾಂಕ್ಗಳ ಒಂದು ಪರಿಸ್ಥಿತಿಯೆಲ್ಲ ಸ್ವಲ್ಪ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸುಮಾರು 2 ಲಕ್ಷ ಕೋಟಿಯ ಒಂದು ಬಾಂಡನ್ನು ಇವತ್ತು ರೈಸ್ ಮಾಡ್ತಕ್ಕಂಥದ್ದಕ್ಕೆ ಬ್ಯಾಂಕ್ಗಳಿಗೆ ಅವಕಾಶ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಬ್ಯಾಂಕ್ಗಳಿಗೆ ಒಂದು ಡೈರೆಕ್ಷನ್ ಕೊಟ್ಟು ರೈತರ ಸಾಲ ಮನ್ನಾದಾಗೆ ಅದರಲ್ಲಿ ಒಂದು ಪಾರ್ಟನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಬಾಂಡ್ನ ಹಣವನ್ನು ರೈತರ ಒಂದು ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ನೆರವು ಕೊಡಬೇಕು ಅಂತಕ್ಕಂಥದ್ದು ಮನವಿ ಮಾಡಿದ್ದೇನೆ ಇವತ್ತು. ಇನ್ನು ಕುಮಾರಸ್ವಾಮಿ ಅವರನ್ನ ಕೇಂದ್ರದ ನೆರವನ್ನು ಕೇಳಿದ್ರು. ಆದರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಸಾಲ ಮನ್ನಾ ಸೈನ್ ಮಾಡಕ್ಕೆ ಹೊರಟಿದ್ರು. ಈಗ ಅವರು ವರ್ಷನೇ ಬೇರೆ ಆಗಿದೆ. ನೀವು ಯಾಕೆ ಸ್ವಾಮಿ ಈಗ ಹೋಗಿ ಕೇಂದ್ರ ಸರ್ಕಾರ ನೆರವು ಕೇಳ್ತೀರಿ? ಅದೆಲ್ಲ ಆಗ ಹೋಗೋ ಕಥೆ ಅಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲೆಲ್ಲ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಒಂದು ಪೈಸಾ ಕೇಂದ್ರ ಸರ್ಕಾರದ ಬೊಕ್ಕಸನ ಕೊಟ್ಟಿಲ್ಲ. ಇದು ಗೊತ್ತಿದ್ದು ಸಹ ತಮ್ಮ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಮೇಲೆ ಹೇರಕ್ಕೋಸ್ಕರ, ಜನರಲ್ಲಿ ಗೊಂದಲ ಉಂಟು ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಸೊ ಹಾಗಾದ್ರೆ ಚರ್ಚೆ ಮಾಡಿ, ನಿಜವಾಗ್ಲೂ ಕೂಡ ಸಾಲದ ಸುಳಿಗೆ ಯಾರು ಸಿಲುಕಿದ್ದಾರೆ? ಜನ ಸಿಲುಕಿದ್ದಾರೆ. ಅವ್ರನ್ನ ಬಚಾವ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ವಾಗ್ದಾನ ಮಾಡಿದ್ರೆ 24 ಗಂಟೆ ಟೈಮ್ ಕೊಡ್ರಿ, ಯಾರ ಹಂಗಿಲ್ಲದೆ ನಾನು ಸಾಲ ಮನ್ನಾ ಮಾಡ್ತೇನೆ, ಗೊತ್ತಿದೆ ಯಾವ ರೀತಿ ಹಣವನ್ನು ಕ್ರೋಢೀಕರಿಸಿ ನಾನು ಮನ್ನಾ ಮಾಡ್ಬೇಕನ್ನುವಂಥದ್ದು. ಸೊ ಹಾಗಾದ್ರೆ ಕೇಂದ್ರದ ಮೊರೆಗೆ ಹಾಕುವುದ್ರ ಅನ್ನೋದು ಬಿಜೆಪಿ ವಾದ. ಅದ್ರ ಜೊತೆಗೆ ಹೋರಾಟ ಕೂಡ ಅದು ರೆಡಿ ಆಗ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ ಎಷ್ಟೇ, ನನ್ನ ಜೊತೆಗೆ JDS ಹಿರಿಯ ನಾಯಕರು ಹೋಗ್ತಾರಂತ ಎಲ್ಲರೂ ಶಿರಮುಗಿಡಿದ್ರೆ, ಹಾಗೆಯೇ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಅಂತ ಚಾಮರಾಜ ಮಾಲಿಪಟ್ಟಿ ಇರ್ತಾರೆ, ಹಾಗೆ ಬಿಜೆಪಿ ನಾಯಕರು ಹೋಗ್ತಾರಂತ ಗೋ ಮಸೂದನಿದಾಗಿ ಕಾಂಗ್ರೆಸ್ ನಾಯಕರು ಹೋಗ್ತಾರಂತ ನಟರಾಜ್ ಗೌಡ್ರೆ, ಹಾಗೆಯೇ ಆರ್ಥಿಕ ತಜ್ಞರು ಪ್ರೊಫೆಸರ್ ನಮ್ಮ ಜೊತೆಗೆ SR ಕೇಶವ್ ಕೂಡ ಇದ್ದಾರೆ. ಸೊ ಎಲ್ಲರೂ ಚರ್ಚೆ ಮಾಡ್ತೀನಿ. ಶಿವರಾಮೇಗೌಡ್ರೆ, ಇದು ಏನಂದ್ರೆ ನಮ್ಮ ಕಡೆ ಕುಂಟು ನೆಪ ಅಂತ ಹೇಳ್ತಾರೆ. ದಿನಕ್ಕೊಂದೊಂದು ನೆಪ ಹುಡ್ಕೊಂಡು ಏನೋ ಬಚಾವಾಗುವಂಥದ್ದು, ಬೀಸೋದೊಣ್ಣಿನ ತಪ್ಪಿಸ್ಕೊಳ್ಳಿ. ಈಗ ನೀವು ಇಲ್ಲಿ ನಿಮ್ಮ ಗೊಂದಲವನ್ನ ಮೋದಿ ತಲೆ ಮೇಲೆ ಕಟ್ಟಿಬಿಟ್ಟು ಅಲ್ಲಿಗೆ ಭಾರ ಹಾಕುವಂಥ ಪ್ರಯತ್ನ, ನೀವು ರೈತರ ಮುಂದೆ ಭರವಸೆ ಕೊಟ್ಟಿದ್ದೇನು, ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನು, ಯಾಕೆ ಇದೊಂದು ರೀತಿ ಕಣ್ಕಟ್ಟು ಮಾಡ್ತಾ ಇದ್ರಿ ಸಾಲ ಮನ್ನಾ ವಿಚಾರದಲ್ಲಿ? ಇಲ್ಲ, ಈಗ ನೀವು ಈ ಒಂದು ನ್ಯೂಸ್ 18 ಚಾನಲನ್ನು ಎಲ್ಲರೂ 9 ಗಂಟೆ ಒಳಗೆ ಮುಗಿಸಿದ್ರೆ ನೀವು 10 ಗಂಟೆ ಮೇಲೆ ಇಟ್ಕೊಂಡಿದ್ದೀರಿ, ಜನ ಚೆನ್ನಾಗಿ ನೋಡಲಿ ಅಂತ. ಜನ ಚೆನ್ನಾಗಿ ನೋಡ್ತಾ ಇದ್ದಾರೆ. ತಪ್ಪು ಅಭಿಪ್ರಾಯ ರಾಜ್ಯದ ಜನಕ್ಕೆ ಹೋಗಬಾರ್ದು. ಕುಮಾರಸ್ವಾಮಿಯವರು ಈ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ 4,000 ಜನ ಈ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಯಾವೊಬ್ಬ ರಾಜಕೀಯ ಮುಖಂಡರು ಸಹಿತ ಅವ್ರ ಮನೆ ಬಾಗಿಲಿಗೆ ಹೋಗಲಿಲ್ಲ. ಅಲ್ಲ, ಅದಕ್ಕೆ ಸಾಲ ಮನ್ನಾ ನೀವು ಹೇಳಿರೋದಲ್ವಾ? ಅಲ್ಲ ಕೇಳಿ, ಪ್ರಣಾಳಿಕೆ 15 ಘೋಷಣೆ ಮಾಡಿದ್ವಿ. ಒಂದು ಟೈಮ್ ಅಲ್ಲಿಗೆ ಸಬ್ಜೆಕ್ಟ್ ಬರ್ತೀನಿ, ನಾನು ಬರ್ಬೇಕಾದ್ರೆ ರೇಟ್ ತುಂಬರಕ್ಕಂತ ನೀವು ನಾಗಮಂಗಲದಿಂದ ಬಂದ್ರೆ ಟೈಮ್ ಆಗುತ್ತೆ. ಇಲ್ಲ, ಆಗಲ್ಲ, ಅದಾಗಲ್ಲ. ಅದೆಲ್ಲ ನೋಡಿ ಇಡೀ ರಾಜ್ಯದ ಜನಕ್ಕೆ ಏನಾದ್ರು ಒಂದು ಮಾಡಬೇಕು. 4,000 ಜನ ನನ್ನ ರೈತರು ಸಾಯ್ತಾ ಇದ್ದಾರಲ್ಲ ಅಂತ ಹೇಳಿ ಸಾಲ ಮನ್ನಾ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಗೂ ಅಧಿಕಾರ ಕೊಟ್ಟು ನೋಡಿದ್ರಿ, ಕಾಂಗ್ರೆಸ್ ಪಕ್ಷಕ್ಕೂ ಅಧಿಕಾರ ಕೊಟ್ಟು ನೋಡಿದ್ರಿ, ನನಗೊಂದು ಅಧಿಕಾರ ಕೊಡಿ, ನನಗೆ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಶಕ್ತಿ ಕೊಡಿ, ನಾನು 24 ಗಂಟೆ ಒಳಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದು 100% ಸತ್ಯ.
ದುರ್ದೈವ. 15 ದಿವಸ ಟೈಮ್ ಡೆಡ್ ಲೈನ್ ಬೇರೆ ಕೊಟ್ರು. ತಡೀರಿ ಸರ್, ನನಗೆ ಬಿಟ್ಬಿಡಿ. ಹೇಳಿ ಬೇಕು. ಈಗ ಬಿಜೆಪಿ ಅವರಿಗೆ ನೀವೇ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ಇಲ್ಲ. ನೀವು ಬರ್ಕೊಂಡಿಲ್ಲ, ನೀವೇ ಹೇಳೋದು ಇಲ್ಲ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ರೈತರ ಪ್ರಶ್ನೆ ಇರೋದಿಲ್ಲ. ಒಂದು ನಿಮಿಷ, ನಾವು ಯಾವ ವಾಪಸ್ ಹೋಗ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನನಗೆ ಪೂರ್ಣ ಅಧಿಕಾರ ಕೊಡ್ಲಿಲ್ಲ. ಆದರೂ ಸಹಿತ ವಿಧಿ ಇಲ್ದಲೆ ರಾಜ್ಯದ ರೈತರ ಮೇಲೆ, ರಾಜ್ಯದ ಪ್ರಜೆಗಳ ಮೇಲೆ ಹೊರೆವಾಗಬಾರ್ದು ಅಂತೇಳಿ ಕಾಂಗ್ರೆಸ್ನರ ಜೊತೆ ನಾವು ರಾಜ್ಯ ಸರ್ಕಾರ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದೀವಿ. ಮೈತ್ರಿ ಮಾಡ್ಕೊಂಡಾದ್ಮೇಲೂ ಸಹಿತ ನಾವು ಒಪ್ಕೊಂಡಿರ್ತಕ್ಕಂಥ ನಿಲುವಿಗೆ ಹಿಂದಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಮೈತ್ರಿ ಸರ್ಕಾರ ರಚನೆಯಲ್ಲಿರ್ಬೇಕಾಗಿದ್ರೆ ಕೇಳಿ ಮಾಡಿ ಮಾಡಬೇಕಾದ್ದು 108 ವಿಚಾರಗಳಿರ್ತವೆ. ಕರೆಕ್ಟ್. ಒಂದು ಗೊತ್ತಿರ್ಲಿಲ್ಲ, ಮದುವೆ ಮಾಡಿದಂತ ಸಂಸಾರಗಳೇ ಗೊತ್ತಿರ್ಲಿಲ್ಲ ನಿಮ್ಗೆ, ಲವ್ ಮಾಡಿದಂತ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ಮೇಲೆ ಈಗಲೂ ಹೇಳ್ತೀನಿ ಕೇಳಿ, ರಾಜ್ಯದ ಜನ ನೋಡ್ಕೋಬೇಕು. ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ಮಾತಿನ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೇಳಿದ್ದೀವಿ, ನಿಜ ಕೊಡಬಹುದು ಬಿಡಬಹುದು. ಕುಮಾರಸ್ವಾಮಿ ಅವರು ಕಳೆದ ವರ್ಷ ಅಸೆಂಬ್ಲಿ ಸಿದ್ದರಾಮಯ್ಯ ದುಡ್ಡು ತಗೊಂತಾ ಇದ್ದಾರೆ, ಅದಕ್ಕೆ ಕೊಡಬಹುದು ಅಂತ ಕೇಳಿದ್ದೀವಿ. ಅವ್ರು ಕೊಡದೇ ಇದ್ರು ಸಹಿತ ಬಜೆಟ್ ಮುಂದಿನ ವಾರದಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀರಿ 100%. ಮುಂದಿನ ಬಜೆಟ್ ನಲ್ಲಿ 100% ಭಾಗ ರೈತರಿಗೆ ನೋಡಿ. 150 ರೂಪಾಯಿ ಸಾಲ, ಇವ್ರಂಗ 50,000 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ. ಇವ್ರು ಹೇಳಿದ್ರು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ. ಯಾವ ಒಬ್ಬ ರೈತ, ನಿಜವಾದ ರೈತ ಬೆಳೆ ಬೆಳೆಯೋದಕ್ಕೆ ದುಡ್ಡು ತಗೊಂಡು ಅನ್ಯಾಯ ಆಗಿದೆಯೋ ಅಂತವ್ರನ್ನ ಸಾಲ ಮನ್ನಾ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಮಧುಸೂದನ್ ಏನು ಹೇಳ್ಬೇಕಾಗಿಲ್ಲ. ಅವರೇ ಹೇಳಿದ ಕೇಳಿವಿ, 100 ಸಲ ಕೇಳಿವಿ ಪ್ರಶ್ನೆ. ಈಗ ನಿಮ್ ಪ್ರಶ್ನೆ ಬರ್ತಾ ಇದ್ದೀನಿ ಮಧುಸೂದನ್. ಈಗ ಉತ್ತರ ಪ್ರದೇಶದಲ್ಲಿ ಸಾಲ ಮನ್ನಾ ಆಯಿತು 36,600 ಚಿಲ್ಲರೆ ಕೋಟಿ, ಅಲ್ಲಿನ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ. ಮಹಾರಾಷ್ಟ್ರದಲ್ಲಿ 34,000 ಕೋಟಿ ಮನ್ನಾ ಆಯಿತು, ಅಲ್ಲಿನ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ. ಪಂಜಾಬದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮನ್ನಾ ಮಾಡುತ್ತೆ, ಅಲ್ಲಿನ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಸಿದ್ದರಾಮಯ್ಯ ಮನ್ನಾ ಮಾಡುವಾಗ 8,165 ಕೋಟಿ ಮಾಡುವಾಗಲೂ ಕೂಡ ನಿಮ್ಮ ಮೇಲೆ ಕೇಳಿದ್ರು ನೇರವಾಗಿ 50% ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡಬೇಕು. ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾವು ಕೂಡ 50% ಆ್ಯಡ್ ಮಾಡ್ತೀವಿ. 50% ಅಂತ ಕೇಳಿದ್ರು. ಆವಾಗ ಇದೇ ಕುಮಾರಸ್ವಾಮಿ ಏನಾದ್ರು ಆನ್ ರೆಕಾರ್ಡ್ ನಂಗೆ ಗೊತ್ತು, ತೆಗೆದು ನೋಡ್ಬೇಕದು. ಇಲ್ಲ ನೀವು ಕೇಂದ್ರಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ, ನಿಮ್ಗೆ ಗೊತ್ತಿಲ್ವಾ, ನಿಮ್ಮ ಇದ್ರಾಗ ಇರ್ತಕ್ಕಂಥ ಇತಿಮಿತ್ರ ಮಾಡಿ ಅಂತಲೇ ಆಗ್ರಹ ಮಾಡಿರ್ತಕ್ಕಂಥ ನಿಮ್ಮವ್ರು ಕೂಡ ವಿರೋಧ ಮಾಡಿದ್ರು. ಈಗ ಯಾಕೆ ಇದು ಅಂದರೆ ಸಬೂಬುಗಳು ಹುಡುಕ್ತಾ ಇದಾರೆ ಅಂತ ನಾನು ಹೇಳ್ತಿರೋದು. ರೈತರ ಸಾಲ ಮನ್ನಾ ವಿಚಾರದಲ್ಲಿ ನಾನು ಕೂಡ ಒನ್ ಟೈಮ್ ಮಾಡಲಿ ಅನ್ನೋ ಅಂತ ನಾನು ಅದ್ರ ಪರವಾಗಿರೋನೆ. ಆದರೆ ಈಗ ಇವರಿಗೆ ಅದು ಆಳ ನೋಡಿದ್ಮೇಲೆ ಗೊತ್ತಾಗ್ತದೆ ಆಳದಾಗ ಏನೂ ಇಲ್ಲ ಇಲ್ಲಿ. ಇದು ಆ ರೀತಿ ಇಲ್ಲ. ನೀವು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಅಷ್ಟು ಹಗರಕ್ಕೆ ತೆಗೆದುಕೋಬೇಡಿ. ಅವರು ಬಹಳ ಎಲ್ಲ ಲೆಕ್ಕಾಚಾರ ಹಾಕೇನೆ ಎಲ್ಲ ಹೇಳಿರುವಂಥದ್ದು. ಅವರು ಬೇರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಚುನಾವಣೆಗೆ ಹೋಗುವಂಥ ಸಮಯದಲ್ಲಿ ನಾವು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ನಾವು ಮಾತನ್ನ ಹೇಳಿರಲಿಲ್ಲ. ಯಾವ ರಾಷ್ಟ್ರ ಪಕ್ಷ ಹೇಳಿದೆ? ಯಡಿಯೂರಪ್ಪನವರು ಹೇಳಿದ್ರು. ರೈತರ ಪಕ್ಷವೇ ಅಲ್ವಲ್ಲ. ಇಲ್ಲ, ಅದಕ್ಕೆ ಹೇಳಿದೆ. ನಾವು ಅವತ್ತೂ ಹೇಳಿದ್ದೇನಂತ ಅಂತಂದ್ರೆ, ನಾವು ನೀರಾವರಿಗೆ 1 ಲಕ್ಷ ಕೋಟಿಯನ್ನು ಎತ್ತಿಡ್ತೇವೆ, ಅದರಿಂದಾಗಿ ಹೆಚ್ಚು ಭೂಮಿಯನ್ನು ನೀರಾವರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ರೈತರಿಗೆ ನೀರಿನ ಸಂಕಟ ಏನಿದೆ ಅದನ್ನು ಪರಿಹರಿಸ್ತೇವೆ ಅಂತ ಒಂದು ಹೇಳಿದ್ವಿ. ಆಮೇಲೆ ಎರಡನೇ ನಾವು ಹೇಳಿದ್ದೇನಂತ, 1 ಲಕ್ಷ ರೂಪಾಯಿವರೆಗೆ ಏನು ರೈತರು ಸಾಲ ಮಾಡಿದ್ದಾರೆ, ಬೆಳೆ ಸಾಲವನ್ನು ಮಾಡಿದ್ದಾರೆ, ಅದನ್ನು ನಾವು ಮನ್ನಾ ಮಾಡ್ತೇವೆ. ಮತ್ತು ನಮ್ಮ ಮ್ಯಾನಿಫೆಸ್ಟೋನೆಲ್ಲ ನಾವು ಹೇಳಿದ್ದೇವೆ, ನಮ್ಮದೇ ರಾಜ್ಯ ಸರ್ಕಾರದ ರಿಸೋರ್ಸ್ ಮೊಬಲೈಸೇಷನ್ ಮೂಲಕ ನಾವು ಅದನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ವಿ. ನಾವು ನಮ್ಮದೇ ಕೇಂದ್ರ ಸರ್ಕಾರ ಇದ್ರೂ ಸಹ ನಾವೇನು ಕೇಂದ್ರ ಸರ್ಕಾರದಿಂದ ಹಣ ತಗೊಂಬಂದು ಮಾಡ್ತೀವಿ ಅಂತ ಹೇಳಿರಲಿಲ್ಲ ನಾವು.
ಬಟ್ ನಿಮ್ದು ಬದ್ಧತೆ ಇದೆಯಲ್ಲ ಇದ್ರಿಗೆ, ನೀವಂದ್ರೆ ಒಂದು ರಾಜ್ಯ ಸರ್, ನಾನು ಒಂದು ಹೇಳ್ತೇನೆ. ನೆಪ ಇಟ್ಕೊಂಡು ಕುಮಾರಸ್ವಾಮಿ ಅಲ್ಲ, ಒಂದು ನಿಮಿಷ ಅಲ್ಲ. ಆಯ್ತು, ನಿಮ್ಮ ಅಲ್ಲ, ನಮ್ಮ ಬದ್ಧತೆ. ಯಾವ ರೀತಿ ಮನಮೋಹನ್ ಸಿಂಗ್ 72,000 ಕೋಟಿ UPF ಫಸ್ಟ್ ಅಲ್ಲಿ ಮನ್ನಾ ಮಾಡಿದ್ರು ಎಲ್ಲ 18% ದೇಶಕ್ಕೆ ಇಲ್ರಿ, ಒಂದ್ ನಿಮಿಷ, ಯೂಸ್ ಪಾಟೀಲ್ರೆ ಅಲ್ಲ ಹೊಸದಾಗಿ ನಮ್ಮ ತಲೆಯ ಮೇಲೆ ನಿಮ್ದು ಜವಾಬ್ದಾರಿ ಇದೆ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಬೇಡಿ. ನಾನು ಕರ್ನಾಟಕದ ಅಲ್ಲ, ಇಲ್ಲ, ಇಡೀ ನಾನು ಇಡೀ ದೇಶದ್ದೇ ನಾನು ಹೇಳ್ತಾ ಇರುವಂತದ್ದು. ಇಡೀ ದೇಶದಲ್ಲಿ ಈ ಪ್ರಶ್ನೆ ಬಂದಂತ ಸಮಯದಲ್ಲಿ ಕರ್ನಾಟಕದಲ್ಲಿ 8,000 ಕೋಟಿಯನ್ನ ಇವರು ಕಾಂಗ್ರೆಸ್ನವರು ಮನ್ನಾ ಮಾಡುವಂತ ಸಮಯದಲ್ಲಿ ಬೇರೆ 3 ರಾಜ್ಯದಲ್ಲಿ ಆಗಿರಲಿಲ್ಲ ಮನ್ನಾ. ಮೊದಲು ಮಾಡಿದ್ದು ಸಿದ್ದರಾಮಯ್ಯನವರೇ ಮನ್ನಾ ಮಾಡಿದ್ದು. ಆ ಸಮಯದಲ್ಲೇನೆ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು, ಕೇಂದ್ರ ಸರ್ಕಾರ ಯಾವ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವರಿಗೆ ಹೇಗೆ ಮೋದಿ ಸರ್, ಒಂದ್ ನಿಮಿಷ ಕೇಳಿ. ಅದಾದ ನಂತರದಲ್ಲೇನೆ ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಬಿಜೆಪಿ ಇರೋ ಎಲ್ಲಾ ರಾಜ್ಯಗಳಲ್ಲೂ ಮಾಡಿದೀವಿ ಅಂತೇನಿಲ್ಲ. ನಾವೇನ್ ರಾಜಸ್ಥಾನದಲ್ಲಿ ಮಾಡಿಲ್ಲ. ಅದನ್ನ ಎಲ್ಲಿ ಕ್ರೈಸಿಸ್ ಇದೆ ಅಲ್ಲಿ, ಎಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ಅಲ್ಲಿ ಮಾಡಿದ್ವಿ. ಮತ್ತೆ ಅದೊಂದೇ ಅಲ್ಲ, ಈ ಬಾರಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆಗಾರ ರೈತರಿಗೂ ಸಹ ಒಂದಷ್ಟು ಹಣವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದನ್ನ ಒಂದಷ್ಟು ಆ ಶುಗರ್ ಕೇನ್ ಇಂಡಸ್ಟ್ರಿನ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೋಸ್ಕರವಾಗಿ ಮತ್ತು ಒಂದಷ್ಟು ಈಗಾಗಲೇ ಏನು ಬಾಕಿ ಉಳಿದಿರುವಂತದ್ರ ಕಡೆಗೆ ಬಾಕಿ ಬಂದಿದ್ದಾನು. ನನ್ನ ರೈತ ಸಂಘದ ನಾಯಕರು ಆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕರೆದಂತ ಮೊಟ್ಟ ಮೊದಲ ಸಭೆಗೆ ತಾವು ಕೂಡ ಹಾಜರಿದ್ರಿ. ಸುಮಾರು ಸುದೀರ್ಘ ಕಾಲ ಚರ್ಚೆ ಆಯಿತು. ನಿಮ್ಗೆ ಕೊಟ್ಟಿರೋ ಗಡುವು ಮುಗಿದಿದೆ. ಸೊ ಈಗಲೂ ಕೂಡ ನಿಮಗೆ ನಂಬಿಕೆ ಇದೆ, ಯಾಕಂದ್ರೆ ಈಗ ಸರ್ಕಾರದಲ್ಲಿ ಚರ್ಚೆ ಶುರುವಾಗಿದೆ. ನೀವು ಓಟನ್ ಅಕೌಂಟ್ ಬರ್ ಜುಲೈನಲ್ಲಿ, ಅದಕ್ಕೆ ನೀವು ಸಪ್ಲಿಮೆಂಟರಿ ಬಜೆಟ್ ಮಾಡ್ಕೊಳ್ಳಿ ಅಂತ ಇನ್ನು ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ನೀವೇನಾದರೂ ರಿಸೋರ್ಸ್ ಇದ್ದರೆ ಅದನ್ನು ಘೋಷಣೆ ಮಾಡ್ಬೋದು, ಹೊಸ ಸ್ಕೀಮ್ಗಳು ಅಂತ ಹೇಳ್ತಾರೆ. ಆ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೋ ಅಥವಾ ಸಪ್ರೇಟ್ ಬೇರೆನೇ ಯಾವುದೇ ಇದಕ್ಕೆ ಸಾಲ ಮನ್ನಾಗಿ ಬಜೆಟೇ ಮಾಡ್ಬೇಕಂತೇನಿಲ್ಲ. ನೀವು ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ಬ್ಯಾಂಕ್ಗಳಿಗೆ ನೀವು ಇದು ಕೊಡಬೇಕು, ಬ್ಯಾಂಕ್ಗಳು ಒಪ್ಪಿಗೆ ಆಗಬೇಕು, ಆದಮೇಲೆ ನೀವು ಸಾಲ ಮನ್ನಾ ತೀರುವಳಿ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಸಂಪೂರ್ಣ ಸಾಲ ಮನ್ನಾ ಅಂತೇಳಿ ನಿಮ್ಗೆ ಹೇಳಿದ್ದೇನೋ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀವಿ, 15 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರು. 15 ದಿವಸ ಮುಗಿದು ಹೆಚ್ಚು ಕಮ್ಮಿ 20 ದಿವಸ ಮೇಲಾಗಿದೆ ಈಗ. ಸೊ ಈಗಲೂ ಕೂಡ ರೈತರು ಕಾಯ್ತಾ ಇದ್ದಾರೆ. ಏನಪ್ಪ ಕುಮಾರಸ್ವಾಮಿ ಹೇಳಿದ್ರು, ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿ ಸ್ವಂತ ಸರ್ಕಾರ ಅಲ್ಲ, ಇದು JDS ಅಲ್ಲ, ಇದು ಮೈತ್ರಿ ಸರ್ಕಾರ. ಪ್ರಶ್ನೆ ಅದಲ್ಲ, ಅನೌನ್ಸ್ ಯಾರು ಪ್ರಣಾಳಿಕೆ ಕೊಟ್ಟಿರ್ತಾರೆ ಅವ್ರನ್ನ ಕೇಳೋದು. ನೀವು ಕೊಟ್ಟಿದ್ದು ಯಡಿಯೂರಪ್ಪ ಮಾಡಿದ್ದು ಯಡಿಯೂರಪ್ಪ ಕೇಳ್ತಿದ್ವಿ ನಾವು. ಪಾಟೀಲ್ ರೈ ಈಗಲೂ ನಂಬಿಕೆ ಇದೆಯಾ? ಈಗ ಇತ್ತೀಚಿನ ಇವರು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಅದರಿಂದ ರೈತರಲ್ಲಿ ಖಂಡಿತ ಗೊಂದಲ ಸೃಷ್ಟಿಯಾಗಿದೆ. ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ರು ಅವರು, ನಾನು ಅಧಿಕಾರಕ್ಕೆ ಬಂದರೆ 24 ಗಂಟೆ ಒಳಗಡೆ ಸಾಲ ಮನ್ನಾ ಮಾಡ್ತು ಅಂದರು, ಆಗಲಿಲ್ಲ. ಅದಾದ ನಂತರ BJP ಅವರು ಬಂದ್ ಕರೆ ಕೊಟ್ಟರು ಮೊದಲನೇ ದಿವಸ, ಎರಡನೇ ದಿವಸಕ್ಕನೆ. ಅವ್ರಿಗೆ ಅರ್ಜೆಂಟ್ ಇದೆ, ಅರ್ಜೆಂಟ್ ಇದೆ. ನಾವು ರೈತರು ಏನಂದ್ರೆ ನಮಗೆ ಗೊತ್ತಿತ್ತು ಇದು ಅಷ್ಟು ಸರಳ ಅಲ್ಲ, ಅಷ್ಟು ಅವಸರ ಮಾಡೋದು ಬೇಡ ಅಂತ ಹೇಳಿ ನಾವು ಬಂದಿಗೆ ಬೆಂಬಲ ಕೊಡಲಿಲ್ಲ. ಅದನ್ನ ಅರ್ಥಕೊಂಡು ಮೇ 30ಕ್ಕೆ ಕುಮಾರಸ್ವಾಮಿ ಅವರು ರೈತ ಮುಖಂಡರನ್ನ ಕರೆದು ಮಾತಾಡಿದರು. ಅಲ್ಲಿ ಅನೇಕ ಅಭಿಪ್ರಾಯಗಳು ವ್ಯಕ್ತ ಆದವು. ಅಲ್ಲಿ ಅವ್ರು ಹೇಳಿದ್ದೇನೆಂದ್ರೆ, ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, 15 ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆನೆ ಋಣಮುಕ್ತ ಪತ್ರ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಕಳಿಸ್ತೀವಿ ಅಂತ ಹೇಳಿದ್ರು. 15 ದಿವಸದಲ್ಲಿ ಋಣಮುಕ್ತ ಪತ್ರವನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಋಣಮುಕ್ತಿ ಮೋದಿ ಹತ್ರ ಹೋಗಿದ್ದಾರೆ. ಈಗ ಏನಾಗಿದೆ, ಈಗ ಮತ್ತೆ ಪುನಃ ಬಜೆಟ್ ಅಂತಿದಾರಲ್ಲ, ಇದು ಏನಂದ್ರೆ ಇದು ರೈತರಲ್ಲಿ ಒಂದು ವಿಶ್ವಾಸ ಈಗ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರನ ಸಹಾಯ ಮಾಡ್ರಂತ ಕೇಳೋದು ತಪ್ಪಲ್ಲ, ನಮ್ಮ ಒಕ್ಕೂಟದಲ್ಲಿ ರಾಜ್ಯದ ರೈತರ ಹಿತರಕ್ಷಣೆ ಮಾಡೋದು. ಸಾಲ ಮನ್ನಾಗೆ ಒಂದು ರಾಜ್ಯ ಕೊಡಿ ಅಂತ ಕೇಳಕ್ಕಾಗಲ್ಲ. ಫೆಡರಲ್ ಸಿಸ್ಟಮ್ ಅಲ್ಲಿ ಅವ್ರು ಮಾಡ್ಬೇಕಾದ್ರೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲೇ ಮಾಡ್ಬೇಕಾಗತ್ತೆ. ಪಾಟೀಲ್ ರೇ, ಅದೇ ಈಗ ಈ ಕೇಂದ್ರದಲ್ಲಿ ಇವರು ಸಹಾಯ ಕೇಳೋದು ತಪ್ಪಂತೇನಲ್ಲ. ಯಾಕಂದ್ರೆ ರಾಜ್ಯದ ರೈತರನ್ನ ರಕ್ಷಣೆ ಮಾಡೋದು ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇದೆ. ಯಾಕಂತಂದ್ರೆ ಈಗ ನಾವು ಮೋದಿ ಅವರು ಅಧಿಕಾರ ವಹಿಸ್ಕೊಂಡ ನಂತರ ಈ ದೇಶದ ದೊಡ್ಡ ದೊಡ್ಡ ಉದ್ದಿಮೆದಾರರ 5,94,000 ಕೋಟಿ, ಅದರಲ್ಲಿ ಅಬಕಾರಿ ಸುಂಕ ಮನ್ನಾ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಸಾಲ ಮನ್ನಾ ಮಾಡಿದ್ದಾರೆ. ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ ಇವರು ಅಂತಂದ್ರೆ ರೈತರಿಗೆ ಅದನ್ನ ಘೋಷಣೆ ಮಾಡಬೇಕು. ಈ ಚುನಾವಣೆಗೆ ಮುನ್ನ ನೀವು ಕೂಡ ಸಾಲವನ್ನ ಮನ್ನಾ ಮಾಡಿ ನೆನಪಿಟ್ಕೋಬೇಕು. ತಪ್ಪು ಸಂದೇಶ ಹೋಗಬಾರ್ದು. ಒಂದು ಹೇಳ್ತೇನೆ, ಏನಂತಂದ್ರೆ ಮಾಡಿದ್ದಾರೆ ಇಲ್ಲ ರೀ, ಬ್ಯಾಂಕ್ಗಳಲ್ಲಿರುವಂತಹ ನಾನ್ ಪರ್ಫಾರ್ಮಿಂಗ್ NPAಗಳೇನಿದೆ ಅದನ್ನ ಬಿಟ್ಟು ನೀವು ಬ್ಯಾಲೆನ್ಸ್ ಶೀಟ್ ಮಾಡಿ NPA ಪಕ್ಕಕ್ಕಿಟ್ಟು ಆಮೇಲೆ ಅವ್ರ ಹತ್ರ ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರನ್ನ ಹರಾಜ್ ಹಾಕಿ ಅವ್ರನ್ನ ನೀವು
ನಟರಾಜಗೌಡ್ರೆ ಇಲ್ಲಿ ನೇರ ಆರೋಪ ಇರೋದು ನೋಡಿ. ನಾವು ನೋಡಿ ಇಲ್ಲಿ ಅಡ್ಡಿ ಇರೋದು ಕಾಂಗ್ರೆಸ್. ಶ್ರೀರಾಮಗೌಡ್ರೆ, ಕಾಂಗ್ರೆಸ್ಗಿಂತಲೂ ಈ ಸಿದ್ದರಾಮಯ್ಯನವರು 13 ಬಜೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಇದ್ರ ಆಳ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ 8,000 ಕೋಟಿನೇ ಅನೌನ್ಸ್ ಮಾಡಿದಾಗಲೇ ಇನ್ನೂ 50% ಮಧುಸೂದನ್ ರೈತರ ಹತ್ರ ಹೋಗಿಲ್ಲ ಹಣ. 8,000 ಕೋಟಿ ಅದ್ರಾಗ ಹೋಗಿಲ್ಲ. ಅವ್ರಿಗೆ ಗೊತ್ತಿದೆ ಹಣೆ ಬರ ಏನಿದೆ. ಇದು 53,000 ಕೋಟಿ ಇದನ್ನು ಬುಡ್ಬುಡಕ್ಕೆ ಆಟ ಅಲ್ಲ. ಇದು ಕೂತ್ಕೊಂಡು ಬುದ್ಧಿವಂತರ ತರ ಮಾತಾಡ್ಕೊಂಡು ಕೆಲವರು ಮಾತಾಡ್ತಾರಲ್ಲ, ಇದನ್ನ ಹಂಗೆ ಆಗ್ಬಿಡುತ್ತೆ ಮಾಡ್ಬಿಡ್ತಾರೆ. ಹಂಗ ಆಗಲ್ಲ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ನೀವು ನಿಮ್ಮ ಔಟ್ಲೆಯಲ್ಲಿ ನೀವು ಹೊಂದಿಸ್ಬೇಕು. ಎಲ್ಲಿ ತರ್ತೀರಿ ದುಡ್ಡು, ಯಾವ್ದನ್ನ ಕಟ್ ಆಫ್ ಮಾಡ್ತೀರಿ, ಯಾವ್ದನ್ನ ಆಡ್ ಮಾಡ್ತೀರಿ, ಇವೆಲ್ಲವೂ ಕೂಡ ಇದೆ. ಹಾಗಾಗಿ ಕುಮಾರಸ್ವಾಮಿ ಗೊತ್ತಾಗ್ತಾ ಇದ್ದು ನಾನೆಲ್ಲೋ ಹೇಳ್ಬಿಟ್ಟಿದ್ದೀನಿ, ಬರೆದು ಬಿಟ್ಟಿದ್ದೀನಿ, ಇದು ಕಷ್ಟ ಆಗ್ತಾ ಇದೆ. ಕಾಂಗ್ರೆಸ್ನವ್ರು ಕೂಡ ಸಂಪೂರ್ಣ ಒಪ್ತಾ ಇದ್ರ ಅನ್ನೋ ಅನುಮಾನ ಇದೆ. ಹಾಗಾಗಿ ನೀವು ಒಪ್ಪಿದ್ದೀರಾ? ಲಕ್ಷ್ಮಣ್ ಹುಗಾರ್ ಅವರೇ, 8,200 ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕಳೆದ ವರ್ಷ ಏನು ಸಾಲ ಮನ್ನಾ ಮಾಡಿತು ಅದರೊಳಗೆ ಅರ್ಧ ಬ್ಯಾಂಕ್ಗಳಿಗೆ ಹೋಗಿದೆ, ಮಿಕ್ಕಿದ ಬ್ಯಾಂಕ್ಗಳಿಗೆ ಹೋಗ್ತದೆ. ಬಟ್ ರೈತರಿಗೆ 8,200 ಕೋಟಿ ಸಾಲ ಮನ್ನಾ ಆಗಿದೆ ಅಂತ ಬ್ಯಾಂಕ್ಗಳು ಮಾಹಿತಿಗಳನ್ನ ಕೊಟ್ಟಿದೆ. ಇದು ವಾಸ್ತವ. ಯಾಕಂದ್ರೆ ಗೌರ್ಮೆಂಟ್ ಇಂದ ಬ್ಯಾಂಕ್ ಬರ್ಬೇಕಾದ್ರೆ ಬ್ಯಾಂಕ್ನವರು ಗೌರ್ಮೆಂಟ್ ತೆಗೆದುಕೊಂತಾರೆ. ಅದು ಬಜೆಟ್ ಅಲ್ಲಿ ಅದಕ್ಕೆ ಅವ್ರಿಗೆ ಹೋಗ್ತದೆ ಅವ್ರ ದುಡ್ಡು. ಅದರೊಳಗೆ ಯಾವ ಗೊಂದಲನೂ ಬೇಡ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿತ್ತು. ರೈತರ ಹಿತವನ್ನು ಕಾಪಾಡೋದು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇಲ್ಲೇ ಕಾಂಟ್ರಡಿಕ್ಷನ್ ನಮ್ಗೆ ಹೇಳ್ಬಿಡ್ತೀರಿ. ಕಾಂಟ್ರಡಿಕ್ಷನ್ ನಿಮ್ ಬಜೆಟ್ ಅಲ್ಲಿ ನೀವು ಹೇಳಿದ್ರೆ ಅಗ್ರಿಕಲ್ಚರ್ ಕಾರಿಡಾರ್ ಅಂತ ಹೇಳಿದ್ರಿ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೋ 1 ಲಕ್ಷ ಮನ್ನಾ ಅಂತ ಹೇಳಿದರೆ. JDS ಪ್ರಣಾಳಿಕೆಯಲ್ಲಿ ಹೇಳಿದ್ದು ಸಂಪೂರ್ಣ ಸಾಲ ಮನ್ನಾ. ನೀವು ಸಾಲ ಮನ್ನಾ ಅಂತ ಹೇಳಿಲ್ಲ. ಹಾಗಾಗಿ ಇದು 2 ಪಕ್ಷಗಳ ಸರ್ಕಾರ. ಮಧುಸೂದನ್ ಅವರೇ, 1 ಪಕ್ಷ ಸರ್ಕಾರ ಅಲ್ಲ, 2 ಪಕ್ಷ ಸರ್ಕಾರ ಬಂದಾಗ ನಾನೊಬ್ಬ ರಾಜಕಾರಣ ಸನ್ಯಾಸಿ ಅಲ್ಲ, ಕ್ರೆಡಿಟ್ ಗೋಮಲ್ಸನ್ಗೆ ಹೋಗ್ಬೇಕಂತ ನನಗೂ ಹೋಗ್ಬೇಕಂತ ಬಯಸ್ತಾ ಇದ್ದೀನಿ. ಆದ್ರೆ ಲೀಡ್ ಮಾಡ್ತಾ ಇರೋದು ಯಾರು? JDS ಲೀಡ್ ಮಾಡ್ತಾ ಇರೋ ಪ್ರಣಾಳಿಕೆನ ಜನ ಚರ್ಚೆ ಮಾಡೋದು. ಆ ಕಾರಣಕ್ಕಾಗಿ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇಲ್ಲ. ಲಕ್ಷ್ಮಣ್ ಅವರೇ, ಈಗ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕುಳಿತು ಒಂದಿನ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಸಾಲ ಮನ್ನಾ ಮಾಡ್ತೇವೆ, 2009ರಿಂದ 2017ವರೆಗೂ ಬೆಳೆ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಅವರು ಅಲ್ಲಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಬೆಂಬಲವಾಗಿ ನಿಂತಿದೆ, ಸಪೋರ್ಟ್ ಅನ್ನು ಖಂಡಿತವಾಗಿ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನು ಕೇಂದ್ರ ಸರ್ಕಾರಕ್ಕೆ ಒಂದು ಕೊಟ್ಟಿದ್ದಾರೆ, ಒಂದು ಮನವಿಯನ್ನು ಹೇಳಿದ್ದಾರೆ ಸಾಲ ಮನ್ನಾ ಮಾಡಿ ಅಂತ, ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಇಡೀ ಕರ್ನಾಟಕ ಜನ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು, ಎಲ್ಲಾ ರೈತ ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಜವಾಬ್ದಾರಿ ಇದೆ. 58% ಕರ್ನಾಟಕ ಆಗಿಲ್ಲ ಲಕ್ಷ್ಮಣ್. ನೋಡಿ, ಕರ್ನಾಟಕದಲ್ಲಿ ಆಗದ ತೆರಿಗೆಯ ಸಂಗ್ರಹದಲ್ಲಿ 58% ಕೇಂದ್ರ ಸರ್ಕಾರ ಇಟ್ಕೊಳ್ತದೆ. 58% ಸರ್ಕಾರ ನೋಡಿ 3,80,000 ಕೋಟಿ ರೂಪಾಯಿ ಸಾರಿ ಕೇಶವ್ ಅವರೇ, ಇಲ್ಲಿ ಇರ್ತಕ್ಕಂಥ ಹೇಳಿ ಕೇಶವ್. ಈಗ ಒಂದು ಏನ್ ಬೇಸಿಕ್ ಪಾಯಿಂಟ್ ನಾವು ಮರಿತಾ ಇದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರಕ್ಕೆ ಹೊರೆಯನ್ನ ಕೊಟ್ಬಿಟ್ಟು ಮಾತ್ರಕ್ಕೆ ಅದು ಒಪ್ಕೊಳ್ಳುತ್ತೆ ಅಂತ ಆಗಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕಕ್ಕೆ ಮಾತ್ರ ಕೊಡಕ್ ಆಗಲ್ಲ. ಅವರು ಒಂದ್ ವೇಳೆ ರಾಷ್ಟ್ರ ಸರ್ಕಾರ ಕೊಟ್ರೆ ಎಲ್ಲ ರಾಜ್ಯಗಳಿಗೂ ಮಾಡ್ಬೇಕಾಗತ್ತೆ. ಇಡೀ ರಾಷ್ಟ್ರದಲ್ಲಿ 5.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದು ಇವಾಗ ಸದ್ಯಕ್ಕೆ ಅಸಾಧ್ಯವಾದ ಮಾತು. ಅದರಲ್ಲಿನೂ 2.19 ಲಕ್ಷ ಕೋಟಿಯಷ್ಟು ಲೇವಾದೇವಿಗಾರರ ಹತ್ರ ಸಾಲ ತಗೊಂಡಿದ್ದಾರೆ. ಅಂದ್ರೆ 40% ಅಷ್ಟು ಸಾಲವನ್ನ ಲೇವಾದೇವಿಗಾರರ ಹತ್ರನೇ ತಗೊಂಡಿದ್ದಾರೆ. ಸೊ ರೈತರು. ಸೊ ಇಂಥ ಸನ್ನಿವೇಶದಲ್ಲಿ ಒಂದ್ ವೇಳೆ ರಾಜ್ಯಕ್ಕೇನಾದ್ರೂ ಮಾಡೋದಾದ್ರೆ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಮಾಡ್ಬೇಕಾಗತ್ತೆ. ಅವಾಗ 5.5 ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರ ಹೊರೆಯನ್ನು ಹೊರಬೇಕಾಗತ್ತೆ. ಹಂಗಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಮುಖ್ಯವಾಗಿ ರಾಜ್ಯ ಸರ್ಕಾರ ಕಳೆದ 4 ವರ್ಷದಲ್ಲಿ ಪೆಟ್ರೋಲ್ ಮೇಲೆ ಕೇವಲ 1 ನಿಮಿಷ ನಾನು ಮಾಹಿತಿನ ಕೊಡ್ತೀನಿ. ಅಲ್ಲಲ್ಲ, ಅದು ಇಡೀ ರಾಷ್ಟ್ರದ ನೋಡಿ, ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಕೊಟ್ಟಿದೀವಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಬಾರ್ದು. ಇಟ್ಸ್ ಎ ಟ್ಯಾಕ್ಸ್ ಸಿಸ್ಟಮ್ ಅಂದ್ರೆ ಕ್ವಿಡ್ ಪ್ರೋ ಕ್ವೋ ಅಂತ. ನಾವು ಕೊಟ್ಟಿದ್ದೀವಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ ನಮ್ಮ ಫಿಸ್ಕಲ್ ಸ್ಪೇಸ್ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಲೂಟ್ ಅನ್ನೋ ಪದನ ಬಳಸಬೇಡಿ. ಅಲ್ಲ, ಲೂಟ್ ಅನ್ನೋ ಪದನ ಇಲ್ಲ. ನಾಳೆ UPI ಇರುತ್ತೆ. You should not use that word. ರಾಜ್ಯ ಸರ್ಕಾರ ಆರ್ಥಿಕ ತಜ್ಞರಿದ್ದೀರಿ ನೀವು. ಕಳೆದ 4 ವರ್ಷದಲ್ಲಿ 9,96,000 ಕೋಟಿ ರೂಪಾಯಿ ವಿಂಡ್ ಫಾಲ್ ಗೇನ್ ಬಂದಿದೆ ಪೆಟ್ರೋಲ್ ಇಂದ ದೇಶದ ಕೇಂದ್ರ ಸರ್ಕಾರಕ್ಕೆ.
ಆಮೇಲೆ 3,80,000 ಕೋಟಿ ರೂಪಾಯಿಯನ್ನ ರೈಟ್ ಆಫ್ ಮಾಡಿದ್ದಾರೆ ಉದ್ಯಮಿಗಳಿಗೆ. ಒಪ್ತೀನಿ. ಯಾಕೆ ರೈತರು ಸಾಲ ಮನ್ನಾ ಮಾಡಬಾರ್ದು? ಒಂದು ರಾಷ್ಟ್ರದಲ್ಲಿ ಪೂರ್ತಿ ಮಾಡಕ್ಕಾಗಲ್ಲ, ಅದನ್ನ ಅಪ್ಲೈ ನಾನು ಶಿವರಾಮೇಗೌಡ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಕೇಶವರ್ ಹೇಳ್ತಾ ಇದ್ರು ಒಂದು ಸ್ಟೇಟಿಗೆ ಕೊಡಕ್ಕಾಗಲ್ಲ, ಕೊಡಂಗಿದ್ರೆ ಈಗ ಮೋದಿ ಅವರು ಹೋದ ಕಡೆ ಭಾಷಣ ಮಾಡಿದ್ರು ಸಾಲ ಮನೆಗೆ. ನಿಮ್ಮ ನಾಯಕರಿಗೆ ಯಾರು, ರಾಹುಲ್ ಗಾಂಧಿ, ನಿಮ್ಮ ಮೈತ್ರಿ ಸರ್ಕಾರದ ರಾಹುಲ್ ಗಾಂಧಿ ಹೇಳಿದ್ರು ಲೋಕಸಭಾ ಚುನಾವಣೆ ಇದು ನಾವು ಗೆದ್ರೆ UPA ಸರ್ಕಾರ ಕೊಟ್ಟರೆ 10 ದಿವಸದಲ್ಲಿ ಸಾಲ ಮನ್ನಾ ಮಾಡ್ತೀವಿ. ಯಾಕಂದ್ರೆ ರೈಟ್ ಇದೆ, ಯಾಕಂದ್ರೆ ಅವ್ರು ಸೆಂಟ್ರಲ್ ಗೌರ್ಮೆಂಟು ನಾವು ಇಡೀ ದೇಶದ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೋದಿ ಅವರು ಭಾಷಣ ಮಾಡಿರ್ಬೋದು, ಅವ್ರ ಪಕ್ಷದ ಕಡೆ ಹೇಳಿರೋದು ನಮಗೆ ನೀವು ಅಧಿಕಾರ ಕೊಟ್ಟರೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂತ ಹೇಳಿದವರು. ಆ ರಾಜ್ಯದ ಮೂಲ ಅಲ್ಲಿ ಇರ್ತಕ್ಕಂಥ ಏನು ಮೂಲಭೂತವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಉತ್ತರ ಪ್ರದೇಶದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಸಾಲ ಮನ್ನಾ ಮಾಡಿಸಿದ್ರಲ್ಲಿ. ಶಿವರಾಮೇಗೌಡ್ರೆ, ನನ್ನ ಪ್ರಶ್ನೆ ಇಷ್ಟೇನೆ, ನಿಜ ನಾವು ಏನು ನೆನ್ಮೊನ್ನೆ ರಾಜಕಾರಣಕ್ಕೆ ಬಂದಿಲ್ಲ, ಕಾನೂನುಗಳು ತಿಳ್ಕೊಳ್ಳೋದೇ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ನಿಜ ಹೇಳಬೇಕು ಅಂದ್ರೆ ಮಧು ಹೇಳ್ದಂಗೆ ನೇರವಾಗಿ ಅವರು ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಾಗಲೇ ಉತ್ತರ ಪ್ರದೇಶದಲ್ಲೂ ಸಹಿತ ಸಾಲ ಮನ್ನಾ ಮಾಡಿದ್ದಾರೆ, ಅಲ್ಲೂ ಕೊಟ್ಟಿಲ್ಲ. ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಪಂಜಾಬದಲ್ಲಿ ಕಾಂಗ್ರೆಸ್ ಕೊಟ್ಟಿಲ್ಲ, ಇಲ್ಲೂ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಒಂದು ಪ್ರಶ್ನೆ ನಂದು ಇವತ್ತು ಹೊಸದಾಗಿ, ಇದುವರೆಗೂ ಸಹಿತ ಯಾವ ಕೇಂದ್ರ ಸರ್ಕಾರ ಸಹಿತ GST ಅನುಷ್ಠಾನಕ್ಕೆ ಒನ್ ಟ್ಯಾಕ್ಸ್ ಸಿಸ್ಟಮ್ ಬಿಟ್ಬಿಡಿ. ಇವತ್ತು ಕೋಟಿಗಟ್ಟಲೆ ದುಡ್ಡು ಎಲ್ಲಿ ಟ್ಯಾಕ್ಸ್ ಅನ್ನ ಕದೀತಿದ್ರು ಅದೆಲ್ಲವನ್ನೂ ಜನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ತಂದಿದ್ದಾರೆ. ಕೋಟಿಗಟ್ಟಲೆ ಇವತ್ತು ಹೇಳ್ತೀನಿ ಕೇಳಿ, ಇಡೀ ದೇಶದ ಅವ್ರು ಯಾವಾಗ ಬ್ಯಾನ್ ಮಾಡಿದ್ರು, ನೋಟ್ ಬ್ಯಾನ್ ಮಾಡಿದ್ರು, ಡಿಮಾನಿಟೈಸೇಷನ್ ಮಾಡಿದ್ಮೇಲೆ 16 ಲಕ್ಷ ಸಾವಿರ ಕೋಟಿ ದುಡ್ಡು ಬ್ಯಾಂಕ್ಗಳಲ್ಲಿತ್ತು. ಕಂಪ್ಲೀಟ್ ಹಳೆ ನೋಟ್ ಎಲ್ಲ ವಾಪಸ್ ತಗೊಂಡ್ರು, ಹೊಸ ನೋಟ್ ಕೊಟ್ಟರು. ಇಷ್ಟೆಲ್ಲ ಆದ್ರೂ ಸಹಿತ ಅಲ್ಲಿ ಕೊಟ್ಟಿದ್ದಕ್ಕೂ ತಗೊಂಡಿದ್ದಕ್ಕೂ ಸಮ ಬಂತು ಹೆಚ್ಚು ಕಡಿಮೆ. ನಮಗೆ ಇದಕ್ಕೆ ಬನ್ನಿ, ಅಲ್ಲ ಬರ್ತೀನಿ. ಆದ್ರೆ ಈ ಒಂದು ವರ್ಷದಲ್ಲಿ ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ತೆಗಳೋದಲ್ಲ, ಆ ವಿಚಾರದಲ್ಲಿ ಹೊಗಳಬೇಕು ಜೇಟ್ಲಿನ ಮತ್ತು ನರೇಂದ್ರ ಮೋದಿ ಅವ್ರನ್ನ. 12 ಲಕ್ಷದಿಂದ ತಡೀರಿ 13,000 ಲಕ್ಷ ಕೋಟಿ ಒಂದು ವರ್ಷದಲ್ಲಿ. ಬಟ್ ಅವ್ರು ಬಂದ್ಮೇಲೆ ಮೋದಿ ಬಂದ್ಮೇಲೆ ರೈತರ ಆತ್ಮಹತ್ಯೆ ನಿಂತಿಲ್ಲ. 12,300 ಚಿಲ್ಲರೆ ಪ್ರತಿ ವರ್ಷ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ವಿಚಾರದಲ್ಲಿ ಮಾಡಕ್ಕಾಗಲ್ಲ. ನಾನು ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ, ಇಷ್ಟು ದುಡ್ಡು ಬಂದಾಗ ಇಡೀ ದೇಶದಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಂಡು ಜಾಸ್ತಿ ಆಗಿದೆ, ಇನ್ನು ತೆಲಂಗಾಣದಲ್ಲಿ ಜನ ಆತ್ಮಹತ್ಯೆ, ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶ, ಪಂಜಾಬ್, ಕರ್ನಾಟಕ, ಕೇರಳದಲ್ಲಿದೆ. ನಾನು ವಿನಂತಿ ಮಾಡ್ತೀನಿ, ಮಧು ಬಹಳ ಜೋರ್ ಕೂಗ್ತಾರೆ ಅವರು. ಕೇಂದ್ರ ಸರ್ಕಾರ ಯಡಿಯೂರಪ್ಪ ನಾಯಕತ್ವದ ದುಡ್ಡು ಮೋದಿ ಜವಾಬ್ದಾರಿ ಇದೆ, ದಯಮಾಡಿ ಹೆಂಗು ಕೇಳಿ. ನಾನು ಹೇಳ್ತೀನಿ, ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜಾಯಿಂಟ್ ವಿತ್ ಕಾಂಗ್ರೆಸ್ ಪಾರ್ಟಿ ನಮಗೆ ಬದ್ಧತೆ ಇದೆ. ಈ ರಾಜ್ಯದ ರೈತರ ಸಾಲ ಅವ್ರ ಪ್ರಣಾಳಿಕೆಯಲ್ಲಿ ಸಂಪೂರ್ಣ ಸಾಲ ಮನ್ನಾ ಇಲ್ವೇ ಇಲ್ಲ, ಬೇಕಾಗಿಲ್ಲ. ಈಗ ನಾವು ನಿಮ್ಮದು ಕೊಹ್ಲಿ ಕೇಳಿ ಸರ್, ಈಗ ಅವ್ರನ್ನ ಬಿಟ್ಟು ನಾವು ಮಾಡಕ್ಕಾಗಲ್ಲ. ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೋಬೇಕಾಗತ್ತಲ್ಲ. ನನಗೆ ಪಾಟೀಲ್ ಮಾತು ಇಂಪಾರ್ಟೆಂಟ್. ಪಾಟೀಲ್ರೆ ಬೇಗ ಬೇಗ ಮುಗಿಸ್ಬಿಡಿ. ಈ ರಾಜ್ಯದಲ್ಲಿ ಬಜೆಟ್ ಮಾಡಕ್ ಬಿಟ್ಟಿಲ್ವೋ, ಇದೆಲ್ಲ ಗೊಂದಲ ಚರ್ಚೆ ಗೊಂದಲ ಇದೆ. ಆದ್ರೆ ಬಜೆಟ್ ಮಾಡ್ತೀವಿ, ಮಾಡಿ ರೈತರ ಸಾಲ ಮನ್ನಾ ಮಾಡ್ತೀವಿ. ಆಯ್ತು, ರೈತರು ನೆಮ್ಮದಿಯಿಂದ ಉಸಿರಾಡಬಹುದು, ಸಾರ್ವಜನಿಕ ಸಮಾಧಾನದಲ್ಲಿ ಇರಬಹುದು, ಯಾವ ತೊಂದರೆ ಇಲ್ಲ. ಒಂದು ನಿಮಿಷ ಮಾತು ಕೇಳಬೇಕಾಗಿಲ್ಲ. ನಿಮಿಷ ಯಾವ ಆತರದಿಂದ ಇವ್ರ ಬಗ್ಗೆ ಮಾತಾಡೋದಿಲ್ಲ. ರೈತ ಮುಖಂಡರು ಮಾತು ಕೇಳಬೇಕಾಗಿಲ್ಲ. ಚುನಾವಣಾ ಪ್ರಚಾರ ಭಾಷಣ, ಚುನಾವಣಾ ಪ್ರಚಾರ ನಾವು ಯಾವ ಚುನಾವಣಾ ಪ್ರಚಾರ ಭಾಷಣ ಮಾಡಿ ಬಂದಿದ್ರೆ ಅಧಿಕಾರಕ್ಕೆ ಬಂದಿದ್ರೆ ಆಲ್ರೆಡಿ ಬಂದ ಮೇಲೆ ಮತ್ತೆ ಅದೇ ಹೇಳ್ತಿದ್ರಲ್ಲ, ಅದೇ ಮಾತಾಡ್ತಿದ್ರೆ. ಪಾಟೀಲ್ರೆ ಈಗ JDS ಕಾಂಗ್ರೆಸ್ ನೋಡಿದ್ರಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾನು ಒಂದೇ ಒಂದು ಮಾತು ಕೇಶವ್, ಒಂದು ನಿಮಿಷ ಬಂದೆ. ಕೇಶವ್ ಬಂದೆ
ನಾನು ಪಾಟೀಲ್ ನಿಮ್ಮನ್ನ ಕೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಒಂದು ಮಾತು ಹೇಳಬೇಕು ಅನ್ಕೋತೀನಿ. ಆ್ಯಡ್ ಮಾಡಿ ಹೇಳಿ ಕೇಶವ್ ಅವರೇ, ಮಾತಾಡಿ. ಈಗ ಈಗ ಫಿಸ್ಕಲ್ ಸ್ಪೇಸ್ ಅಂತ ಒಂದು ಮಾತನ್ನ ನಾವು ಹೇಳ್ತೀವಿ ಯಾವಾಗಲೂ. ಅದನ್ನ ಕೇಂದ್ರ ಸರ್ಕಾರ ಒಂದು ವರದಿಯನ್ನ ಕೊಟ್ಟಿದೆ. 14th ಫೈನಾನ್ಸ್ ಕಮಿಷನ್ ಅಲ್ಲಿ ಆಗ್ಲಿ, ರಾಜಸ್ಥಾನ್ಗಾಗ್ಲಿ, ಕೇರಳಗಾಗ್ಲಿ, ಒಡಿಶಾಗಾಗ್ಲಿ, ಛತ್ತೀಸ್ಗಢ್ಗಾಗ್ಲಿ ಸಾಲ ಮನ್ನಾ ಮಾಡುವಂತ ಫಿಸ್ಕಲ್ ಸ್ಪೇಸ್ ಇಲ್ಲ ಕೂಡ. ಆದ್ರೆ ನಮ್ಮ ರಾಜ್ಯಕ್ಕೆ, ಮಹಾರಾಷ್ಟ್ರಕ್ಕೆ, ಗುಜರಾತ್ಗೆ, ವೆಸ್ಟ್ ಬೆಂಗಾಲ್ಗೆ, ಕರ್ನಾಟಕಕ್ಕೆ, ಮಧ್ಯಪ್ರದೇಶಕ್ಕೆ 0.5% ಆಫ್ ದಿ GDP ನಾವು ಫಿಸ್ಕಲ್ ಸ್ಪೇಸ್ ಇದೆ ನಮಗೆ. ಸೊ 2017-18 ಇಸ್ವಿನಲ್ಲಿ ನಮ್ಮ GSTP ಏನಿದೆ 9,49,000 ಕೋಟಿ ಇದೆ. ಅಂದ್ರೆ ಈಗ ನಮ್ಮ ರಾಜ್ಯದ ಬಳಿ ಹತ್ತತ್ರ 4,746 ಕೋಟಿಯಷ್ಟು ಹಣ ಈಗಲೇ ಇದೆ ಸಾಲ ಮನ್ನಾ ಮಾಡಲಿಕ್ಕೆ. ಆದ್ರೆ ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಏನ್ ಅನ್ಕೋತಿದ್ದಾರೆ ಅಷ್ಟು ಹಣ ನಮ್ಮ 53,000 ಕೋಟಿ ಅವ್ರದ್ದು ಲೆಕ್ಕ ಇರೋದು. ಬಟ್ ಏನ್ ಮಾಡ್ಬೋದು ಅಂತಂದ್ರೆ ಅತಿ ಸಣ್ಣ ರೈತರ ಆದ್ರೆ ಅತಿ ಸಣ್ಣ ರೈತರೇನಿದ್ದಾರೆ ಅವರ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರ ಬಳಿ ಇರೋ ಸಾಲ 24,949 ಕೋಟಿ ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕ್ಗಳ ಜೊತೆ ಇದೆ. ಇನ್ಫಾರ್ಮಲ್ ರಿಸೋರ್ಸಸ್ 16,230 ಕೋಟಿ ಇದೆ. ಸೊ ಅಟ್ಲೀಸ್ಟ್ ಫಾರ್ಮಲ್ ರಿಸೋರ್ಸಸ್ ನ ಮನ್ನಾ ಮಾಡಿ ಇನ್ಫಾರ್ಮಲ್ ನ ಕಟ್ಟಬಾರ್ದು ಅಂತ ಒಂದು ದೇವರಾಜ ಅರಸ್ ಕಾಲದಲ್ಲಿ ಏನೋ ಒಂದು ಆದೇಶ ಹೊರಡಿಸಿದ್ರು. ಆ ತರ ಇನ್ಫಾರ್ಮಲ್ ಸಾಲವನ್ನ ಯಾರು ಲೇವಾದೇವಿಗಾರರು ಹೆಚ್ಚಿನ ಬಡ್ಡಿಯನ್ನ ತಗೊಂಡಿದ್ರು ಅದನ್ನ ಮಾಡಿದ್ರು ಎಷ್ಟೋ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಒಂದ್ ನಿಮಿಷ ಪಾಟೀಲ್ರೆ, ಈಗ ಕೇಶವರ್ ಹೇಳ್ತಿರೋದು ಮತ್ತೆ ಇನ್ನೊಂದು ಸಬ್ಸಿಡಿ ಬಿಲ್ ಇದರಲ್ಲಿ 14th ಫೈನಾನ್ಸ್ ಕಮಿಷನ್ ಅಲ್ಲಿ ಕೇಶವರೇ ಈ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಇದೆಲ್ಲ 32 ಮಾಡಿರ್ತಕ್ಕಂಥದ್ದು. ಸೊ ಅಲ್ಲೂ ಕೂಡ ಬಹಳಷ್ಟು ನಮಗೆ ವಾಪಸ್ ಬರಬೇಕಾಗಿದ್ದು ಕಮ್ಮಿ ಆಗ್ತಾ ಇದೆ ಅಂತ ಒಂದು ನಮ್ಮ ಆಕ್ಷೇಪ ಇರೋದು ಸೌತ್ ಸ್ಟೇಟ್ಗಳು. ಸೊ ಅದನ್ನ ನೀವು ನಮಗೆ ಕರೆಕ್ಟ್ ಆಗಿ ತಿರುಗಿಸಿದ್ರೆ ಯೂಸ್ ಮಾಡಿದ್ದಾರೆ ಅಂದ್ರೆ 1971 ಪಾಪ್ಯುಲೇಷನ್ ತಗೊಳ್ಳದೆ 2011 ಪಾಪ್ಯುಲೇಷನ್ ತಗೊಳ್ತಾ ಇರೋದು. ಹೌದು, ಈಗ ನಾವು ಅದರಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿದೆ, ದಯವಿಟ್ಟು 1971 ಪಾಪ್ಯುಲೇಷನ್ ಪರಿಗಣಿಸಬೇಕು ಅಂತ. ಖಂಡಿತ ಪರಿಗಣಿಸಿದ್ರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಚಾಮರಾಜ ಪಾಟೀಲ್ರೆ, ಈಗ ನೂರಾರು ರೈತ ಸಂಘಟನೆಗಳ ಮುಖಂಡರು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ಕೆಲವು ನಾಯಕರೇನು ಹೇಳಿದ್ರು ಗೊತ್ತಾ, ನೋಡಿ ಹುಗಾರ್ ಅವರೇ, ನೀವು ಮೀಡಿಯಾದಲ್ಲಿ ಏನೇ ಚರ್ಚೆ ಮಾಡಿ ನಮ್ಗೆ ಗೊತ್ತಿದೆ ಇದನ್ನ ಹೇಗೆ ದುಡ್ಡು ತರಬೇಕು. ಇವನ್ ಶಿವರಾಮೇಗೌಡರು ಕೂಡ ಹೇಳಿದ್ರು, ನಾವ್ ಎಲ್ಲಿಂದ ತರಬೇಕು, ಇದನ್ನ ಹೇಗೆ ಹೊಂದಿಸ್ಬೇಕು, ಇಲ್ಲ ಕರೆಕ್ಟು ಹೊಂದಿಸ್ಬೇಕು ಮಾಡಬೇಕು. ಮತ್ತೆ ಇವರು ಹಿಂದೆ ದೇವೇಗೌಡರು ಕೂಡ ಅನೇಕ ಚುನಾವಣಾ ಪ್ರಚಾರ ಹೇಳಿದ್ರು. ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟಿ ಭೂಮಿ ವಶಪಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ, ಅದನ್ನು ಹರಾಜ್ಗೆ ಹಾಕ್ತಿವಿ. ಇನ್ನು 108 ದಾರಿಗಳಿದಾವೆ. ಈ ಕೆಲವರು ಯಾರೋ ರೈತ ಸಂಘದ ನಾಯಕರು ಮಾತಾಡ್ತಿದ್ರೆ ಯಾವ್ದು ಚಾನಲ್ ನೋಡಿದ್ರೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೊಳ್ಳಿ, IMF ಲೋನ್, ಈ ತರದೆಲ್ಲ ಸಲಹೆ ಕೊಡ್ತಾ ಇದ್ರು. ಆದ್ರೆ ಅದೆಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ. ನಮ್ಗಿರ್ತಕ್ಕಂಥ ನಮ್ಮ ಇತಿಮಿತಿಯೊಳಗೆ ಫಿಸ್ಕಲ್ ಏನು ಡಿಸಿಪ್ಲಿನ್ ಇದೆ, ನಮ್ಮ ಹತ್ರ ಆಕ್ಟ್ ಇದೆ, 3% ಒಳಗಡೆ ನಾವು ಹೆಚ್ಚು ಕಮ್ಮಿ ಇದು ಮಾಡೋಕ್ಕಾಗಲ್ಲ. ಅದೆಲ್ಲ ಇತಿಮಿತಿ ಇಟ್ಕೊಂಡೆ ನಾವು ಸಾಲ ಮನ್ನಾ ಮಾಡಬೇಕಾಗಿದೆ. 53,000 ಕೋಟಿ ಅಂತ ಹೇಳಿದ್ರಲ್ಲ, ಇವತ್ತು ನಾನು ಉತ್ತರ ಪ್ರದೇಶ ಹೇಳ್ತೀನಿ, ಮಹಾರಾಷ್ಟ್ರದ ಹೇಳ್ತೀನಿ. ಅವ್ರು ಹೇಳಿದಷ್ಟು 36,000 ಕೋಟಿ ಅವ್ರಿಗೆ ರೀಚ್ ಆಗಿದ್ದು ಬರೀ 17,000-18,000 ಕೋಟಿ ಇನ್ನೂ ಕೂಡ ಅವ್ರಿಗೆ ಹೋಗಿಲ್ಲ. ಆಮೇಲೆ 19 ಪೈಸೆ ಚೆಕ್ಗಳು ಹೋಗಿದಾವೆ ರೈತರಿಗೆ, ₹1 ಚೆಕ್ಗಳು ಹೋಗಿದಾವೆ, ₹100 ಚೆಕ್ಗಳು ಹೋಗಿದಾವೆ. ಇದು ಸಾಲ ಮನ್ನಾ ಅಂದ್ರೆ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಲ್ಲ, ಆ ಸ್ಕೀಮ್ ಜಾರಿ ಆಗ್ಬೇಕಾದ್ರೆ ಜಿನಾಯನಾಗಿ ಯಾವ ರೀತಿ ಹೋಗುತ್ತೆ ಅನ್ನೋದು ಪ್ರಶ್ನೆ ಇರೋದು. ಇಲ್ಲಿರ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ಮಿತಿ ಹಾಕೊಂಡು 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ, ಸಣ್ಣ ರೈತರು, ದೊಡ್ಡ ರೈತರು, ಅಥವಾ ಏನು BJP ಒಳಗೆ ಸಿದ್ದರಾಮಯ್ಯ 50,000 ಮಲ್ಲ ಅಂತ ಹೇಳಿದ್ರು. ಅದು ಎಷ್ಟು ಜನಕ್ಕೆ ರೀಚ್ ಅನ್ನೋಕ್ಕಿಂತ ಒಂದು ಕಟ್ ಆಫ್ ಅಂತಿತ್ತು. ಇಲ್ಲಿ ಏನ್ ಮಾಡ್ಬಿಟ್ರು, ಎಲ್ಲ ಸಂಪೂರ್ಣ ಸಾಲ ಮನ್ನಾ ಅಂದ್ಬಿಟ್ಟು ಸಿಗಾಕೊಂಡದು ಕೆಟ್ಟಕ್ಕೆ. ಏನಕ್ಕೆ ಸಿಗಾಕೊಂಡಿಲ್ಲ ಪಾಟೀಲ್ ರೀ? ಈಗ ಅದನ್ನ ಹೇಳಬೇಕಾದ್ರೆ ಕುಮಾರಸ್ವಾಮಿ ಅವರು ಸ್ವಲ್ಪ ಪೂರ್ವಾಪರವಾಗಿ ವಿಚಾರ ಮಾಡಿ ಹೇಳಬೇಕಾಗಿತ್ತು. ಹೇಳಿ ಆಗಿದೆ, ಈಗ ಹೇಳಿದಂಗೆ ನಡ್ಕೋಬೇಕು ಅವರು. ಈಗ ಅವ್ರಿಗೇನು ಕಾಂಗ್ರೆಸ್ನವರು ಬೇಷರತ್ತಾಗಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ, ಚುನಾವಣಾ ಪೂರ್ವದಲ್ಲಿ ಒಂದು TV ಚಾನಲ್ನಲ್ಲಿ ನಾನು ನೋಡಿದೆ, ನೀವು ಸಾಲ ಮನ್ನಾ ಮಾಡ್ತೀರಿ, ನಿಮ್ಗೆ ಬಹುಮತ ಬರ್ಲತ್ರಿ, ಏನ್ ಮಾಡ್ತೀರಿ ಅಂದ್ರೆ ನಮಗೆ ಯಾವ ಪಕ್ಷ ಬೆಂಬಲ ಕೊಡ್ತದೆ ಅವ್ರಿಗೆ ನಾವು ಸಾಲ ಮನ್ನಾದ ಬಗ್ಗೆ ಕನ್ವಿನ್ಸ್ ಮಾಡಿ ಸರ್ಕಾರದ ಕೆಳಗಿಳಿತೀವಿ ಅನ್ನೋ ಮಾತು ಕೂಡ ಅವ್ರು ಹೇಳಿದರು. ಈಗ ಅದ್ರ ಪ್ರಕಾರ ನಡ್ಕೋಬೇಕು. ರೈತರಲ್ಲಿ ಏನಾಗಿದೆ ಅಂದ್ರೆ ದಿನಕ್ಕೊಂದು ಹೇಳಿಕೆ ಬರೋದ್ರಿಂದ ಗೊಂದಲ ಆಗಿದೆ. ನಾವ್ ಹೇಳೋದಿಷ್ಟೇ, ಇವತ್ತು ಘೋಷಣೆ ಮಾಡಿಬಿಡ್ರಿ ಅದನ್ನ. ಪಾಟೀಲ್ ರೇ, ರೈತರದ್ದು ಗೊಂದಲ ಇರೋದಿಲ್ಲ, ಅವು ನಿಮ್ ಗೊಂದಲ. ಅದು ಕುಮಾರಸ್ವಾಮಿ ಅವ್ರ ಗೊಂದಲ, ಶಿವರಾಮೇಗೌಡರ ಗೊಂದಲ, ನಟರಾಜ್ ಗೌಡ್ರು ಕಾಂಗ್ರೆಸ್ ಗೊಂದಲ. ನೀವು ಜನರ ಮೇಲೆ ಹಾಕ್ಬೇಡಿ, ನಿಮ್ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ. ನಿಮ್ಗೆ ಗೊತ್ತಿದೆ ಅಲ್ವಾ ಇದನ್ನ ಹೆಂಗೆ ಸಿದ್ದರಾಮಯ್ಯ ಒಪ್ಪಿಸ್ತಿರೋ,
ಪರಮೇಶ್ವರ್ ಒಪ್ಪಿಸ್ತಿರೋ ರಾಹುಲ್ ಗಾಂಧಿ ಒಪ್ಪಿಸ್ತಿರೋ ನಮ್ಮ ಕುಮಾರಸ್ವಾಮಿ ಅವರಿಗೆ ಇದು ಎಷ್ಟು ದೊಡ್ಡ ಫಿಗರ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಇಲ್ಲ. ಯಾರೋ ಅವರು 53,000 ಕೋಟಿ ರೂಪಾಯಿಗಳ ರೈತರ ಸಾಲವನ್ನ ನಾವು ಮನ್ನಾ ಮಾಡ್ತೇವೆ ಅಂತ ಹೇಳಿ ತಮ್ಮ ಪ್ರಣಾಳಿಕೆಯಲ್ಲೇ ಬರೆದಿದ್ರು. ಮತ್ತೆ ಅದನ್ನ ರೇವಣ್ಣ ಕುಮಾರಸ್ವಾಮಿ ಕೂತ್ಕೊಂಡು ಬರೆದಿದ್ದಲ್ಲ, ಅವ್ರ ಜೊತೆ ಅದನ್ನೆಲ್ಲ ಬರೆದಂತ ವ್ಯಕ್ತಿ ಕರ್ನಾಟಕದಲ್ಲಿ ಅನೇಕಾರು ಬಜೆಟ್ ಮಾಡಿದಂತ ಸುಬ್ರಹ್ಮಣ್ಯ IAS ಅಧಿಕಾರಿ ಬರೆದಿದ್ದು. ಇದೆಲ್ಲ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಗೊತ್ತಿದ್ದೇ ಬರ್ದಿದ್ದಾರೆ, ಲೆಕ್ಕ ಹಾಕಿಲ್ಲ ಅಂತಿಲ್ಲ, ಲೆಕ್ಕ ಹಾಕಿದ್ದಾರೆ. ಕೋಟಿ ಮನ್ನಾ ಮಾಡೋ ಕೆಲಸ ಯಾವಾಗ ಮಾಡ್ತಾರೆ? ಒಂದ್ ಕಂತು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ಅಂದ್ರೆ ಪರಮೇಶ್ವರ್ ಸುಳ್ಳು ಹೇಳ್ತಾ ಇದ್ದಾರೆ. ಈಗ ಪರಮೇಶ್ವರ್ ಅವರು ರಾಜ್ಯದ ರೈತರ ಹಿತ ಕಾಪಾಡೋದಕ್ಕೆ ಎಲ್ಲ ಪಕ್ಷಗಳು ಕೈ ಜೋಡಿಸಬೇಕು. ನೋಡಿ ಕೇಳಿ, ಒಂದ್ ನಿಮಿಷ. ಕಾಂಗ್ರೆಸ್ನವರು ಇದಕ್ಕೆ ವಿರುದ್ಧ ಇಲ್ಲ, ಕುಮಾರಸ್ವಾಮಿ ಅವರು ವಿರುದ್ಧ ಇಲ್ಲ. ಇವ್ರು ಹೇಳ್ತಾ ಇದ್ರಲ್ಲ, ಮಧುಸೂದನ್ ಹೇಳ್ತಾ ಇದ್ರಲ್ಲ, ಎಲ್ಲ ಗೊತ್ತಿತ್ತು. ಈಗ ನಾವ್ ಈಗ್ಲೂ ಏನು ಹೇಳ್ತಾ ಇಲ್ಲ, ನಮಗ್ ಗೊತ್ತಿದೆ. ಅಲ್ಲ, ನನಗೆ ಅರ್ಥ ಆಗ್ತಲ್ಲ. ಸಾಲ ಮನ್ನಾ ಮಾಡ್ತೀವಿ, ನೀವ್ ಯಾರು ಗಾಬರಿ ಸರ್ಕಾರ 3,80,000 ಕೋಟಿ ರೂಪಾಯಿ ಉದ್ಯಮಿಗಳ ಸಾಲ ಮನ್ನಾವನ್ನ ಮಾಡಿದೆ 4 ವರ್ಷಗಳಲ್ಲಿ. ಬಿಜೆಪಿಗೆ ರಾಜ್ಯದ ಪರವಾಗಿ ರೈತರ ಪರವಾಗಿ ಸ್ವಲ್ಪ ಕಾಳಜಿ ಇಲ್ಲ ಅಂತ ಜವಾಬ್ದಾರಿ ಇಲ್ಲ ಅಂತೀರಾ? ಯಾವ್ದಾದ್ರು ಸಾಲ ಮನ್ನಕ್ಕೆ ರೈತರ ಹೋಗೋದೇ ಇಲ್ವಲ್ಲ. ಲಕ್ಷ್ಮಣ್, ಪ್ರಧಾನಮಂತ್ರಿಗಳು 77 ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ, 800 ರ್ಯಾಲಿಗಳನ್ನು ಅಟೆಂಡ್ ಮಾಡಿದ್ದಾರೆ. 19 ದಿನ ಮಾತ್ರ ಪಾರ್ಲಿಮೆಂಟ್ ಹೋಗಿರೋದು 4 ವರ್ಷಗಳಲ್ಲಿ. ಪಕ್ಷ ನಾವು ರಾಜ್ಯದ ಪರವಾಗಿದ್ದೇವೆ, ರೈತರ ವಿರೋಧಿ ಬಿಜೆಪಿ ಪಕ್ಷ ರೈತರ ಪರವಾಗಿ ಒಂದು ಮಾತು ಮಾತ್ರ ನಿಮಗೆ ಸತ್ಯ ಹೇಳ್ತಾ ಇದ್ದೇನೆ. ಬಿಜೆಪಿ ಅವರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕಾಂಗ್ರೆಸ್ನವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬೇಕು. ಕುಮಾರಸ್ವಾಮಿ ಅವರು ಒಪ್ಕೊಂಡಿರೋ ಹಾಗೆ ರೈತರು ಅವ್ರು ಒಪ್ಪಿಸಕ್ಕೆ ಕಾಂಗ್ರೆಸ್ ಬಿಜೆಪಿ ದೇಶ ಬಿಟ್ಟು ರಾಜ್ಯ ಇಲ್ಲ. ಒಂದು ಇಲ್ಲಿ ನಿಮ್ಮ ಮೈತ್ರಿ ಸರ್ಕಾರದ ಗಂಡ ಹೆಂಡತಿ ಜಗಳ ಬಗೆಹರಿಸಲು ರೈತರ ಸಮಸ್ಯೆ ನೋಡಿ, ರೈತರ ಪ್ರಶ್ನೆ ನಾವು ನಿಜವಾಗಲೂ ಪಾರ್ಟಿ ಪಕ್ಕ ಇದೆ, ನಮ್ಮಲ್ಲಿ ಗೊಂದಲ ಇಲ್ಲ, ನಮ್ಮ ಸರ್ಕಾರದಲ್ಲಿ ಗೊಂದಲ ಇಲ್ಲ. ನಾವು ಎಸ್ ಎಂ ಕೃಷ್ಣ ಕಾಲದ ಪತ್ರಕರ್ತರಲ್ಲ. ಎಸ್ ಎಂ ಕೃಷ್ಣ ಕಾಲದಲ್ಲಿ ರೈತರ ವಿಚಾರದಲ್ಲಿ ಹೆಚ್ಚಿನ ಪತ್ರಕರ್ತರು 5 ವರ್ಷ ರಜೆ ಹಾಕಿದ್ರು, ಗೊತ್ತಿದೆ. ಪ್ರೊಫೆಸರ್ ಕೇಶವ್ ಅವರೀಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಬ್ಯಾಂಕ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ವ್ಯವಹಾರ. ಈಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಡೆಡ್ ಆಗಿರುತ್ತೆ, ಸಾಲ ಕೊಡಲ್ಲ ರೈತರು, ಅವ್ರು ಕಟ್ಟಕ್ಕೆ ಶಕ್ತಿ ನಿಲ್ದೇ ಇರೋದ್ರಿಂದ ಮತ್ತೆ ನೀವು ಸಾಲ ಕಟ್ಟಿಸ್ಕೊಂಡು ಮತ್ತೆ ರೈತರಿಗೆ ಸಾಲ ಕೊಡ್ಬೇಕು. ಪಾಟೀಲ್ ಅದು ಪ್ರಶ್ನೆ ಇರೋದು. ಈಗ ಬರೇ ಸಾಲ ಕಟ್ಟೋದಷ್ಟೇ ಅಲ್ಲ, ಮತ್ತೆ ಈಗ ಮುಂಗಾರು ಶುರು ಆಗಿದೆ ಅಂದ್ರೆ ಬಿತ್ತನೆ ಬೀಜ ಮತ್ತೊಂದಕ್ಕೂ ಸಾಲ ವಾಪಸ್ ಕೊಡ್ಬೇಕು. ಸೊ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ಒಂದು ಮೂಲದ ಪ್ರಕಾರ ಸರ್ಕಾರದವ್ರು ಏನ್ ಮಾಡಿದ್ರೆ ಬ್ಯಾಂಕಿನವ್ರು ಕರೆದ್ಬಿಟ್ಟು 1 ಟೈಮ್ ಸೆಟಲ್ಮೆಂಟ್ ಅಂತ OTS ತರ, ಈ OTS ಸ್ಕೀಮ್ ಬಂದ್ಬಿಟ್ರೆ ಎಲ್ಲ ಒಂದ್ ಕಡೆ ಸಾಲ ಮನ್ನಾ ಆಗುತ್ತೆ. ಬಟ್ ಅದಕ್ಕೂ ನೀವು ಕೂಡ OTSಗೆ ಸರ್ಕಾರ ದುಡ್ಡು ಕೊಡ್ಲೇಬೇಕಲ್ಲ ಬ್ಯಾಂಕಿಗೆ. ಇಲ್ಲಿ ಮುಖ್ಯವಾಗಿ ನಾನು ಅನ್ಕೊಳ್ಳೋದೇನು ಅಂತಂದ್ರೆ, ಈಗ ನೀವು ಕಾರ್ಪೊರೇಟ್ಸ್ ಬಂದಾಗ 70% NPS ಆಗುತ್ತೆ, ಅದನ್ನ ರೈಟ್ ಆಫ್ ಮಾಡ್ತೀವಿ ಅಂತ ಪದೇ ಪದೇ ನಾವು ಆರ್ಗ್ಯೂ ಮಾಡ್ತಾನೆ ಇರ್ತೀವಿ. ಆದ್ರೆ ಇಡೀ ನೀವು ರೈತರದ್ದು NPS ನೋಡಿದ್ರೆ ಲೆಸ್ ದೆನ್ 2% ಇದೆ ಇಡೀ ಹಿಸ್ಟ್ರಿ ತೆಗೆದ್ರೆ. ಆದ್ರೆ ಇವಾಗ ವಿಚಾರ ಅದಲ್ಲ, ರೈತರ ಸಾಲ ಈ ಸರಿ ಮಾಡಿದ್ರೆ ಮತ್ತೆ ಮುಂದಿನ ಸರಿ ಅದು ಸರಿ ಹೋಗುತ್ತಾ, ರೈತರ ಬವಣೆ ತಪ್ಪುತ್ತಾ ಅಂತಂದ್ರೆ ಖಂಡಿತವಾಗಿಯೂ ಬವಣೆ ತಪ್ಪದಿಲ್ಲ. ಅದಕ್ಕೆ ಏನ್ ಮಾಡ್ಬೋದು ಇವತ್ತಿನ ಪರಿಸ್ಥಿತಿಲಿ ಅಂದ್ರೆ, ಈಗ ಸದ್ಯದ ಸ್ಥಿತಿಲಿ ನನಗನ್ಸೋದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಾತ್ರನೇ ಸಹಾಯ ಮಾಡ್ಲಿಕ್ಕೆ ಇಲ್ದೇ ಇರೋ ಸ್ಥಿತಿಲಿ ಇರುವಾಗ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಅಂತಂದ್ರೆ, ಮಿನಿಮಮ್ 1 ಲಕ್ಷದವರೆಗೂ ಸಾಲ ಮನ್ನಾ ಮಾಡಿ, ಇನ್ನ 1 ಲಕ್ಷ ಪ್ರತಿಯೊಬ್ಬ ರೈತರದ್ದು ಒಂದು ಫಂಡ್ ಮಾಡಿ ಅದರಲ್ಲಿ ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡಿದ್ರೆ ಬಹುಶಃ ನಾವು ನೆಕ್ಸ್ಟ್ ರೈತರನ್ನೇ ಸಾಲ ಕೊಡುವ ಮಟ್ಟಕ್ಕೆ ಸದೃಢಗೊಳಿಸಬಹುದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಾವು ಇದನ್ನೇ ಪದೇ ಪದೇ ಯಾಕಂದ್ರೆ ಒಂದ್ಸರಿ ಒನ್ಸ್ ಫಾರ್ ಆಲ್ ರೈತರಿಗೆ ಸಾಲ ಮನ್ನಾ ಮಾಡಿದ ತಕ್ಷಣ ಏನು ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಸರಿ ಮತ್ತೆ
ರೈತರು ಸಾಲ ಹವಾಮಾನ ಮನ್ನಾ ವೈಪರೀತ್ಯ ಹೆಂಗೆ ಮಾಡ್ಲಿಕ್ಕೆ ಅಂತಂದ್ರೆ ಪರಿಸ್ಥಿತಿ ಈಗ ಬರೋದಿಲ್ಲ ಅಂತ ಕಟಾವು ಬರೋ ಹೇಳ್ತಾರೆ. ಟೈಮಲ್ಲಿ ಎಡವಟ್ ಆಗ್ಬಿಡುತ್ತೆ. ನಾವು ಎಷ್ಟೋ ಸಲ ಒಳ್ಳೆ ಬೆಳೆ ಬರುತ್ತೆ ಅಂತ ಹೇಳ್ತೀವಿ, ಆಮೇಲೆ ಏರಿಯಾದಿಂದ ಏರಿಯಾಗೂ ಒಂದು ವೆದರ್ ಚೇಂಜ್ ಇರುತ್ತೆ, ತುಂಬಾ risky ಬೆಳೆ ಈಲ್ಡಿಂಗ್ ಚೇಂಜ್ ಆಗುತ್ತೆ. ಶಿವರಾಮಗೌಡ್ರೆ, ಇಲ್ಲ, ಒಂದ್ ನಿಮಿಷ. ಈಗ ನೀವು Change ಆಗ್ತಾ ಈಗ ಇದೆ. ಒಂದು ಏರಿಯಾದಲ್ಲಿ 20 ಎಕರೆ ಜಮೀನ್ ಇದ್ರು ಒಂದೇನೆ, ಒಂದ್ ಏರಿಯಾದಲ್ಲಿ 2 ಎಕರೆ ಜಮೀನ್ ಇದ್ರು ಒಂದೇನೆ, ಯಾಕಂದ್ರೆ ಎರಡರದ್ದು ಈಲ್ಡ್ ಅಷ್ಟೇ ಇರುತ್ತೆ. 20 ಎಕರೆ ನೆಪಕ್ಕೆ ಮಾತ್ರ 20 ಎಕರೆ ಜಮೀನ್ ಅಂತ. ಒಂದ್ ಹೇಳ್ತೀನಿ ಕೇಳಿ, ಮಹಾರಾಷ್ಟ್ರದಲ್ಲಿ 34,000 ಕೋಟಿ ರೂಪಾಯಿನ ರೈತರು ಸಾಲನ ಮನ್ನಾ ಮಾಡಿದ್ರು. ಆದ್ರೂ ಅದನ್ನ ನೆಕ್ಸ್ಟ್ ಇಯರ್ 1,200 ಜನ ಮರ್ಡರ್ ಮಾಡಿ 1400 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಅರ್ಥ ಸಾಲ ಮನ್ನಾ ಒಂದೇ ಇದಕ್ಕೆ ಪರಿಹಾರ ಅಲ್ಲ. Yes. ಇದನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. ಬಟ್ ಇದನ್ನ ಪೊಲಿಟಿಕಲ್ ಅಸ್ತ್ರ ಆಗ್ತದೆ ಎಲ್ಲ ಪಾರ್ಟಿ ಅಂತ ಎಲ್ಲ ಪಾರ್ಟಿಗಳಿಗೆ, ಬಿಜೆಪಿ ಸೇರಿದಂಗೆ ಇದಕ್ಕೆ ನೋಡಿ ಕೇಳಿ, ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡತಕ್ಕಂತ ವಿಚಾರನ ಘೋಷಣೆ ಮಾಡಿದಾಗಲೇ ಬರೀ ಸಾಲ ಮನ್ನಾ ಮಾಡಿದ್ರೆ ರೈತರು ಉದ್ಧಾರ ಆಗುದಿಲ್ಲ. ಸಾಲ ಮನ್ನಾ ಮಾಡಿ ರೈತ ಮುಂದೆ ಹೆಂಗೆ ಬದುಕಬೇಕು, ಹೆಂಗೆ ಬೆಳೆ ಬೆಳಿಬೇಕು ಅನ್ನೋದಕ್ಕೆ ಒಂದು ದಾರಿ ದೀಪ ಆಗೋದಕ್ಕೆ ಸರ್ಕಾರ ಒಂದು ಸ್ಕೀಮ್ ಕೊಡ್ತೀವಿ ಅಂತಕ್ಕಂಥ ಮತ್ತೆ ಘೋಷಣೆ. ಸರ್, ನಿಮ್ಮ ಪ್ರಣಾಳಿಕೆಯಲ್ಲಿ 65 ವರ್ಷ ಆದವ್ರಿಗೆ 6,000 ರೂಪಾಯಿ ಅದು ಬೇರೆ ಅನೌನ್ಸ್ ಮಾಡಿದ್ರೆ, ಹೆಣ್ಮಕ್ಳಿಗೆ 3,000 ಅನೌನ್ಸ್ ಮಾಡಿದ್ರೆ, ಇನ್ಯಾರು 2,000 ಅನೌನ್ಸ್ ಮಾಡಿದ್ರೆ ಎಲ್ಲ ನೀವು ಅದಕ್ಕೆ ಬಜೆಟ್ ಪ್ರಶ್ನೆ ಬರೋದಿಲ್ಲ. ಒಂದ್ ನಿಮಿಷ ಕೇಳಿ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಈಗ ಕಾಂಗ್ರೆಸ್ನವರು ಸಹಿತ ಇವೆಲ್ಲನೂ ಮಾಡ್ಕೊಂಡ್ಬಂದಿದ್ದಾರೆ. ಅವೇನ್ ವ್ಯತ್ಯಾಸ ಇದೆಯೋ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಮಾಡಿ ಅದಕ್ಕೇನೆ ಸೌಹಾರ್ದಯುತವಾಗಿ ಮಾತುಕತೆ ಆಡ್ಕೊಂಡು ಕಾಂಗ್ರೆಸ್ನವರು ಭದ್ರಿದ್ದಾರೆ, JDS ನವರು ಭದ್ರಿದ್ದಾರೆ. ನಮಗೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ಈ ರಾಜ್ಯದ ರೈತರ ಪರವಾಗಿ ಮಾಧ್ಯಮದವರಿಗೆ ದಯವಿಟ್ಟು ಒಂದು 6 ತಿಂಗಳು ಟೈಮ್ ಕೊಡಿ. 6 ತಿಂಗಳ ಈಗ ರೈತರ ಇನ್ನೊಂದಾರಿ ಸಾಲ ಮನ್ನಾ ಪಾಟೀಲ್ ಸಾಲ ಮನ್ನಾ ಬಡ್ಜೆಟ್ ಒಳಗೆ ಶಿವರಾಮಗೌಡ್ರೆ ಪಾಟೀಲ್ರೆ, ಈಗ ಕರ್ನಾಟಕದ ತಗೋಣ ನಾವು, ಕರ್ನಾಟಕದಲ್ಲಿ 20 ರಿಂದ 22% ನಮ್ಮ ರೈತರ ಸಾಲ ಇರೋದು ಕೋಆಪರೇಟಿವ್ ಸೊಸೈಟಿ, ಗ್ರಾಮೀಣ ಬ್ಯಾಂಕ್ಗಳಲ್ಲಿ. ಹೆಚ್ಚು ಕಮ್ಮಿ 75 ರಿಂದ 80% ಮಧುಸೂದನವರೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇರೋದು. 42 ಸಾವಿರ ಕೋಟಿ ಇದೆ. ಸೊ ಇಲ್ಲಿ ನಮ್ಮ ರೈತರಿಗೆ ಸೀರಿಯಸ್ ಆಗಿ ನಾನು ಹೇಳ್ತೀನಿ, ಕುಮಾರಸ್ವಾಮಿ ಹೋಗಿ ಕೇಳಿದ್ದು, ಹಿಂದೆ ಸಿದ್ದರಾಮಯ್ಯ ಕೂಡ 10 ಸಲ ಕೇಳಿದ್ದಾರೆ. ನೀವು 50% ಮಾಡಿದ್ರೆ ನಾವು 50% ಕಮರ್ಷಿಯಲ್ ಬ್ಯಾಂಕ್ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಕುಮಾರಸ್ವಾಮಿ ಅದು ನೀವು ಮಾಡ್ರಿ ಫಸ್ಟ್, ಆಮೇಲೆ ಅವ್ರು ಮಾತಾಡೋಣ ಅಂತ ಹೇಳಿದ್ರು. ನಂಗೆ ನೆನಪಿ, ನಾನೇ ಇದೆ ಅಸೆಂಬ್ಲಿಯಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಆಯಾ ಸಂದರ್ಭದಲ್ಲಿ ರಾಜಕೀಯವಾಗಿ ಹೆಂಗೆ ಮಾತಾಡಿದ್ದಾರೆ. ಈಗ ಅವ್ರಿಗೆ ಬಂದಿರೋದ್ರಿಂದ, ಇಲ್ಲಿಗೆ ಬಂದಿರೋದ್ರಿಂದ ಎಲ್ಲಿಗೂ ಬಂದಿಲ್ಲ, ನಿಮಗಲ್ಲ, ನಿಮ್ಮ ಸರ್ಕಾರಕ್ಕೆ ಇಲ್ಲಿ ಪಾಟೀಲ್ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ನೋಡ್ತಾ ಇದ್ದಾರೆ. ನನ್ನಷ್ಟು ಯಾರಿಗೆ ಬಿಡ್ರಿ, ನನ್ನಷ್ಟು ರೈತರ ಬಗ್ಗೆ ಬಡವರು ನನ್ನ ಪದ್ಧತಿ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾವು ರೈತರ ಪರ ಇದ್ದೀವಿ ಸ್ವಾಮಿ. ಇಲ್ಲಿ ರೈತರ ವಿಚಾರದಲ್ಲಿ ಸಹಕಾರಿ ಬ್ಯಾಂಕ್ ಅಂತ ಕೂಡ ನ್ಯಾಷನಲೈಸ್ ಬ್ಯಾಂಕಲ್ಲಿ ಜಾಸ್ತಿ ಇದೆ. ಅಲ್ಲಿ ಬೇರೆ ಬೇರೆ ಸಾಲಗಳು, ಟ್ರ್ಯಾಕ್ಟರ್ ಇರ್ಬೋದು, ಆಮೇಲೆ ನೀರಾವರಿ ಇರ್ಬೋದು, ಆಮೇಲೆ ಡೆವಲಪ್ಮೆಂಟ್ ಲೋನ್ ಇರ್ಬೋದು, ಆಮೇಲೆ ಪೈಪ್ಲೈನ್ ಇರ್ಬೋದು, ಮತ್ತೊಂದು ಇದ್ದಾವೆ. ಆ ಕಾರಣಕ್ಕಾಗಿ ಹೇಳ್ತದ್ದು ಮೋದಿ ಅವರು ಈಗಲೂ ಕೂಡ ನಾಳೆ ಕುಮಾರಸ್ವಾಮಿಯವರು ಹೋಗಿದ್ದು ಸರಿ ಇದೆ, ನಾಳೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಸಿದ್ದರಾಮಯ್ಯ ಎಲ್ಲರೂ ಸೇರಿ ಹೋಗ್ಬಿಟ್ಟು ಮೋದಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಒಂದ್ಸಲ ಮಾಡಿ ಅಂತ ಕೇಳತಕ್ಕಂಥ ಅವಕಾಶ, ಒಂದು ಒಳ್ಳೆ ಅವಕಾಶ ಕುಮಾರಸ್ವಾಮಿ ಅವರು ಹೋಗಿ ಸರಿ ಇದೆ. ಆದ್ರೆ ಕರ್ನಾಟಕ ಅಂತಂದ ಬರೋದಿಲ್ಲ. ಇದನ್ನ ಈ ಸಂದರ್ಭದಲ್ಲಿ ಪೊಲಿಟಿಕಲ್ ಪ್ರೆಷರ್ ಗ್ರೂಪ್ ಆಗಿ ಮಾಡಿದ್ರೆ ಒಳ್ಳೇದಲ್ವಾ ಪಾಟೀಲ್? ಒಳ್ಳೇದು. ಇದು ಏನಾಗಿದೆ ಅಂತಂದ್ರೆ, ಇವತ್ತು ಸಾಲ ನಮಗೆ ಯಾಕಾಗಿದೆ ಅನ್ನೋದು ಇಲ್ಲಿ ನಮಗೆ ಪ್ರಶ್ನೆ. ಒಂದು, ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂಥ ನಷ್ಟವನ್ನು ಭರಿಸಲಿಕ್ಕೆ ರೈತನಿಂದ ಸಾಧ್ಯ ಇಲ್ಲ. ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರ MSP ಘೋಷಣೆ ಮಾಡಿದೆ, ಮಿನಿಮಮ್ ಸಪೋರ್ಟ್ ಅಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಘೋಷಣೆ ಮಾಡಿದೆ, ಆ ಘೋಷಣೆಗಿಂತ ಕಡಿಮೆ ಬೆಲೆಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತವೆ ಇವತ್ತು ರೈತರ ಉತ್ಪನ್ನ. ಉದಾಹರಣೆಗೆ 200 ರೂಪಾಯಿ ಕ್ವಿಂಟಲ್ ಈರುಳ್ಳಿ ಮಾರಾಟ ಮಾಡಿದ್ರೆ ಆ ರೈತ ಯಾವ ರೀತಿ ಸಾಲ ಕಟ್ಟಕ್ಕೆ ಸಾಧ್ಯ? ಅವನು ಕೂಲಿಗೆ 400 ರೂಪಾಯಿ. ಆಮೇಲೆ ಏನಂದ್ರೆ, ಇದು ಒಂದು ಕಾನೂನು ಆಗದ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರದಿಂದ. ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಅನ್ನೋದು ಒಂದು ಗ್ಯಾರಂಟಿ ಆಗ್ಬೇಕು. ಹಂಗಾದ್ರೆ ನಮಗೇನಂತಂದ್ರೆ, ನಮಗ ಸ್ಥಿರ ಬೆಲೆ ಮತ್ತು ಲಾಭದಾಯಕ ಬೆಲೆ ಸಿಕ್ಕರೆ ನಾವು ಯಾರನ್ನೂ ಸಾಲ ಮನ್ನಾ ಮಾಡ್ರಂತ ಕೇಳೋದಿಲ್ಲ, ನಮಗೆ ಸಬ್ಸಿಡಿ ಕೊಡ್ರಂತ ಕೇಳೋದಿಲ್ಲ. ಮಸೂದ ನಿಮಗೆ ಒಂದು ಚಾಲೆಂಜ್ ಇದು, ಮತ್ತೆ ನಿಮ್ಗೊಂದು ಅವಕಾಶ ಕೂಡ. ಈಗ ನೀವು 2ನೇ ಬಾರಿಗೆ ಹೆಂಗೆ UPA 2 ಬಂತು, NDA 2ಕ್ಕೂ ಕೂಡ ನೀವು ನಾಯಕತ್ವ ಹೋಗ್ತಾ ಇದ್ರಿ ಮೋದಿ ಅವರ. ಈಗ ನೀವು ಅಲ್ಲ ಎಲೆಕ್ಷನ್ಗೆ
ಎಲೆಕ್ಷನ್ ಹೋಗ್ತಾ ಒಂದು ನಿಮಿಷ ಇಲ್ಲ ಎಲೆಕ್ಷನ್ಗೆ ನಾನು ಮಾತಾಡೋದು ನೀವು ಹೆಂಗೆ ನೀವು ಹಿಂಗೆ ಎಲೆಕ್ಷನ್ ಹೋಗ್ತಾರೆ ಅಂತ ಹೇಳಿದ್ದು. ಈಗ ದೇವೇಗೌಡರನ್ನ NDA ಎದುರುಗಡೆ ಅವರು UPA ಚೇರ್ಮನ್ ಮಾಡಿಕೊಂಡು ಸ್ವಾಮಿನಾಥನ್ ಕಮಿಷನ್ ಟೈಮ್ ಮುಗಿತಾ ಇದೆ. ಒಂದು ನಿಮಿಷ ಸಮಸ್ಯೆ ಇಲ್ಲ ಸರ್, ನೀವು ಮಾತಾಡ್ಬಿಡಿ ಪ್ಲೀಸ್. ಮೋದಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಘೋಷಣೆ ಮಾಡಿ ಆರಂಭದಲ್ಲೇ ತರಬೇಕಾಗಿತ್ತು. ನೀವು ಸುಪ್ರೀಂ ಕೋರ್ಟ್ ಅಪ್ಡೇಟ್ ಹಾಕಿದ್ರೆ ಸದ್ಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟವರಿಗೆ ಚಾರ್ಜ್ ಮಾಡಿದ್ಮೇಲೆ ಹೋಗಿ ಅಫಿಡವಿಟ್ ಹಾಕಿ ಇಲ್ಲ ನಾವು ಮಾಡ್ತೀವಿ ನೀತಿ ಆಗಿ ಎಲ್ಲದಕ್ಕೂ ನೀತಿ ಆಯೋಗ ತರಬೇಡಿ ಅಂತಲೂ ಕೂಡ ಜಾಡಿಸಿದೆ ಸುಪ್ರೀಂ ಕೋರ್ಟ್. ಇದನ್ನು ಎಲ್ಲವೂ ನೀತಿ ಆಗಿ ತರೋದು ನೀವೇ ಹಾಕಿರ್ಬೇಕು ಅನ್ನೋ ರೀತಿ ಮಾತಾಡಿದೆ. ಹಾಗಾಗಿ ನೀವು ಏನು ಸ್ವಾಮಿನಾಥನ್ ಕಮಿಷನ್ ಬಗ್ಗೆ ಒಂದು ಕಮಿಟ್ಮೆಂಟ್ ತೊಗೊಂಡಿದ್ರಿ ಒಳ್ಳೇದು, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಭಾರ ಇದೆ ರೈತರ ಮೇಲೆ ಸಾಲದ್ದು, ಅದು ಒಂದ್ಸಲ ಕನಿಷ್ಠ ಒಂದು ಸ್ವಲ್ಪ ಆದ್ರೆ ಅವ್ರು ಭಾರ ಇಳಿಸಿದ್ರೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ನೆಪ ಇರ್ಬೋದು, ಯಾರೇ ಕೇಳಿರ್ಬೋದು. ಒಂದು ನಾನು ಹೇಳ್ತಾ ಇರೋದು, ನಮ್ಮ ರೈತ ಮುಖಂಡರು ಆ ಮಾತನ್ನ ಹೇಳಿದ್ರು. ಏನಂತಂದ್ರೆ ರೈತರನ್ನ ನಾವು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಿಕ್ಷುಕರ ತರ ಮಾಡಬಾರ್ದು ಅಂತ, ಭಿಕ್ಷುಕರ ತರ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತೆ ಈ ಬಾರಿ ನಾವು ರೈತರ ಸಾಲವನ್ನ ಎಲ್ಲವನ್ನೂ ಝೀರೋ ಮಾಡಿದ್ರು ಸಹ ನಾಳೆ ಮತ್ತೆ ರೈತ ಸಾಲ ಮಾಡಕ್ ಆಗದೆ ಇರುವಂತ ಸ್ಥಿತಿ ನಿರ್ಮಾಣ ಮಾಡೋಕ್ಕಾಗಲ್ಲ. ಮತ್ತೆ ಆಗಲೇಬೇಕು. ನಿಮಗೊಂದು ಮಾತು ಹೇಳ್ತೇನೆ, ಒಂದು ಮಾತು ಎಲ್ಲ ಕಡೆನೂ ಕೇಳೋದೇನಂತ ಅಂದರೆ ಮಳೆ ಬಂದರೆ ಬೆಳೆ ಹಾಳೆ ಅಂತ ಕೇಳ್ತಾರೆ. ಇವತ್ತು ಕಪಿಲಾ ನದಿಯಿಂದ ನಾವು ಕಬಿನಿ ನದಿಯಿಂದ ಮೈಸೂರಿನಲ್ಲಿ 35,000 ಕ್ಯೂಸೆಕ್ಸ್ ನೀರು ಬಿಡ್ತು ಅಂತಂದರೆ ಪಾಪ ನಮ್ಮ ನಂಜನಗೂಡು ತಾಲೂಕು ಕೆಳಗಡೆ ಟಿ ನರಸೀಪುರ ತಾಲೂಕಿನಲ್ಲಿ ಬೆಳೆದು ನಿಂತಿರುವಂಥ ಬೇಸಿಗೆ ಬೆಳೆ ನೋಡೋಗ್ಬಿಡ್ತೀರಿ. ಮತ್ತೆ ಅದೊಂದೇ ಇಲ್ಲ, ಒಬ್ಬ ರೈತ ಪಾಪ ಈ ಬೆಳೆ ಮಧ್ಯದಲ್ಲೇ ನಾನು ಮುಳುಗಿ ಸತ್ತು ಹೋಗ್ಬಿಡ್ತೀನಿ ಅಂತೇಳಿ ಹೋಗುವಂತ ಏನಾಗಿದೆ ಅಂತಂದ್ರೆ ಇಂಥ ಸ್ಥಿತಿ ಇದೆ. ಅದಕ್ಕೋಸ್ಕರ ಅವರು ಬಹಳ ಯೋಚನೆ ಮಾಡಿ ಮೋದಿ ಅವರು ಒಂದು ಮಾತನ್ನ ತಂದಿದ್ದಾರೆ. ಅವರು ಎಷ್ಟು ಮಟ್ಟಿಗೆ ಅಂತಂದ್ರೆ ಪ್ರತಿಯೊಂದು ನೀವು 5 ವರ್ಷ ಕಂಪ್ಲೀಟ್ ಆಗ್ತಾ ಇದಾರೆ. ಪ್ರತಿ ವರ್ಷ ನಿಮ್ಮ ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿ ಒಂದು ರೈತರ ರಕ್ಷಣೆ ಮಾಡಕ್ಕಾಗಿಲ್ಲ ಅನ್ನೋದು ನಾನು ಹೇಳ್ತಾ ಇದ್ದೀನಿ. 12 ವರ್ಷ ಅದನ್ನ 1.5 ಪಟ್ಟು ಅವರಿಗೆ ಲಾಭ ಬರಬೇಕು. ಯಾವಾಗ ಅಲ್ಲ, ಪ್ರಯತ್ನ ನಡೀತಾ ಇದೆ. ಅದಕ್ಕೋಸ್ಕರನೇ ಎಲ್ಲವನ್ನೂ ಮಾಡ್ತಾ ಇರೋದು. ಅದೇ ಕಾರಣಕ್ಕೋಸ್ಕರ ಮೊದಲನೇದಾಗಿ APMC ಮಾರ್ಕೆಟ್ ಮಾಡಿದ್ದು ಯಾವುದೇ ಯಾವಾಗ ಬಗೆಹರಿಸಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರಾ ಅಥವಾ ಬಜೆಟ್ ಮನೋರಂಜನೆಗಿಂತ ಮೊದಲೇ ಮಾಡ್ತಾರಾ? ನೋಡಿ, ಬಜೆಟ್ ಮಾಡ್ತಾರ. ಮೈತ್ರಿ ಸರ್ಕಾರ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಮಾಡಿ 6 ತಿಂಗಳು ಟೈಮ್ ಕಳೆದ 10 ವರ್ಷಗಳಲ್ಲಿ ನೈಸರ್ಗಿಕ ವಿಕೋಪ ಜಾಸ್ತಿಯಾಗಿ ಮಳೆ ಬರದಲ್ಲೇ ಬರಗಾಲ ಜಾಸ್ತಿ ಆಗಿತ್ತು. ಆ ಸಮಯದಲ್ಲಿ ರೈತರು ನಿಜವಾಗ್ಲೂ ಅವ್ರಿಗೆ ಬೆಲೆ ಬೇಕಾಗಿತ್ತು. ಆಮೇಲೆ ಅವರಿಗೆ ಸಾಲ ಮನ್ನಾದ ಅಗತ್ಯ ಖಂಡಿತವಾಗಿತ್ತು. ಯಾಕಂದ್ರೆ 2010ರಲ್ಲಿ ಯಾರೋ ಒಬ್ರು ಮುಖ್ಯಮಂತ್ರಿ ಹೇಳಿದ್ರು ಪ್ರಿಂಟಿಂಗ್ ಮಿಷಿನ್ ಇಕ್ಕಿದೇನ ಅಂತ. ಆದ್ರೆ 2017ರಲ್ಲಿ ಸಿದ್ದರಾಮಯ್ಯವರು 8,200 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಈಗಲೂ ಕೂಡ ಅದೇ ಬದ್ಧತೆ ಇದೆ. ಕಾಂಗ್ರೆಸ್ ಮತ್ತು JDS ರೈತರ ಹಿತವನ್ನ ಕಾಪಾಡ್ತದೆ, ಅವರಿಗೆ ಸಾಲ ಮನ್ನಾ ಮಾಡ್ತದೆ. ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಆದ್ರೆ ಬಿಜೆಪಿ ತಮ್ದು ಸ್ವಲ್ಪ ಜವಾಬ್ದಾರಿ ಇದೆ, ತಮ್ದು ಸ್ವಲ್ಪ ಕಾಳಜಿ ಇದೆ. ಕೇಂದ್ರ ಸರ್ಕಾರದಲ್ಲಿ ಅದೇ ಹೋರಾಟ ಮಾಡಿ ಅಂತ ಮೋದಿ ನಾಲ್ಕು ವರ್ಷಗಳಲ್ಲಿ ಈಗ ಸರ್ಕಾರ ಪೆಟ್ರೋಲ್ ಕೇವಲ ಪೆಟ್ರೋಲ್ 9,96,000 ಲಾಭ ಬಂದಿದೆ. 9,96,000 ಕೋಟಿ ಕೈಗಾರಿಕೆಗಳ ಉದ್ಯೋಗಗಳ ಸಾಲ ಮನ್ನಾ ಮಾಡ್ಲಿಕ್ಕೆ ಬಿಜೆಪಿ ಯಾಕೆ ರೈತರ ವಿರೋಧಿ? ನಮ್ಮ ಸರ್ಕಾರ ಏನೇ ತೊಂದರೆ ಆಗ್ಲಿ ಕಾಂಗ್ರೆಸ್ ಅನ್ನ ಮನವೊಲಿಸಿ ಬಿಜೆಪಿ ಕೊಡ್ತಾರೋ ಕೇಂದ್ರ ಸರ್ಕಾರ ಬೇರೆ ದಾರಿ ಇಲ್ಲ. ಗೊತ್ತಿಲ್ಲ. ಈಗ ನೀವು ಹೇಳ್ದಂಗೆ ರೈತರು ಒಂದು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಆರಾಮಾಗಿದ್ದಾರೆ. ನೀವು ಬಗ್ಗೆ ಚರ್ಚೆ ಬೇಡ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಖಂಡಿತ ರೈತರ ಸಾಲವನ್ನು ಮನ್ನಾ ಮಾಡೇ ಮಾಡ್ತೀವಿ. ರೈತರು ಯಾರು ಆತ್ಮಹತ್ಯೆ ಮಾಡಿಕೊಂಡು ಚರ್ಚೆಯಲ್ಲಿ ಭಾಗವಹಿಸಿರಿ ಎಲ್ಲರೂ ಕೂಡ ಧನ್ಯವಾದ ಮಾತನ್ನ ನಾನು ಈ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳು ಕೂಡ ಬಿಜೆಪಿಗೂ ರೈತರಿಗೂ ಸಂಬಂಧ ಇಲ್ಲ. ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಒಂದು ಬಹಳ ನೋವಿನ ಸಂಗತಿ, ಯಾಕಂದ್ರೆ ಹಿಂದೆ ಒಂದು ಮಾತಿತ್ತು ಕೃಷಿ ಬಗ್ಗೆ, ನಿನ್ನ ಸಹಾಯ, ಹೆಂಡತಿ ಸಹಾಯ, ಮಕ್ಕಳ ಸಹಾಯ, ತಂಗಿ ಸಹಾಯ, ಮಗನ ಸಹಾಯ, ಮೊಮ್ಮಗನ ಸಹಾಯ ಅಂತಿತ್ತು. ಈಗ ಹೋಗಿ ನೀ ಸಹಾಯ, ನಾ ಸಹಾಯ, ಮಗ ಸಹಾಯ, ಅಪ್ಪ ಸಹಾಯ ಅಂತ
ಸಾವಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇಂಥ ಸಾವಿನ ಕೃಷಿಯನ್ನು ಉಳಿಸಬೇಕಾದಂಥದ್ದು ರಾಜಕೀಯ ಮರೆತು ಒಟ್ಟಾಗಿ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಚುನಾವಣಾ ವೋಟ್ ಬ್ಯಾಂಕ್ಗಾಗಿ ನಾವು ಘೋಷಣೆ ಮಾಡಿದ್ರೆ ಅದು ಘೋಷಣೆ ಆಗಿರುತ್ತೆ, ರೈತ ಮತ್ತೆ ಬಾಯಿ ತೆರ್ಕೊಂಡು ಕೂಡ್ಬೇಕಾಗಂತ ಹೇಳಿ ಚರ್ಚೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಗುಡ್ ನೈಟ್.